ವೀಕ್ಷಕರೇ ನಮಸ್ಕಾರ. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, ಐಎಂಜೆ ಇನ್ಸ್ಟಿಟ್ಯೂಷನ್ಸ್ ಕುಂದಾಪುರ ಅಂಡ್ ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸ್ಪರ್ಧಾರ್ಥಿಗಳು ತಮ್ಮ ಭಾಷಾ ಕೌಶಲ್ಯವನ್ನ, ಮಾತಿನ ಚತುರಗಾರಿಕೆಯನ್ನ ತೋರ್ಪಡಿಸಲು ಸಜ್ಜಾಗಿದ್ದಾರೆ. ಬನ್ನಿ ನಮ್ಮ ಮೊದಲಿನ ಕಂಟೆಸ್ಟೆಂಟ್ ಅನ್ನ ಕರೆಯೋಣ. ನಮ್ಮ ಇಂದಿನ ಸಂಚಿಕೆಯ ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಅಲ್ವಿನ್ ದಾಂತಿ ಸರ್ ಹಾಗೂ ಶ್ರೇಯಸ್ ಕೋಟ್ಯಾನ್ ಸರ್. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧಾಳು ರೆಡಿಯಾಗಿದ್ದಾರೆ. ಜೀವಿಕಾ ಎಸ್ ಇವರನ್ನ ನಾವು ವೇದಿಕೆಗೆ ಕರೀತಾ ಇದ್ದೇವೆ. ಹಲೋ ಜೀವಿಕಾ. ಹಲೋ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ಆರಾಮಾಗಿದ್ದೇನೆ. ಸೊ ನಮ್ಮ ಸಂಸ್ಕೃತಿಯ ಬಗ್ಗೆ ಇವತ್ತು ನೀವು ಮಾತಾಡಲಿಕ್ಕೆ ಬಂದಿದ್ದೀರಿ. ಸೊ ಪ್ರಿಪರೇಷನ್ಸ್ ಅನ್ನ ಹೇಗೆ ಮಾಡ್ಕೊಂಡು ಬಂದಿದ್ದೀರಾ? ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀನಿ. ಓಕೆ, ಕಾನ್ಫಿಡೆಂಟ್ ಇದೆ ನಿಮಗೆ. ಕಾನ್ಫಿಡೆನ್ಸಲ್ಲಿ ನೀವು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಬಂದಿದ್ದೀರಾ. ಓಕೆ, ನಿಮ್ಮ ಮಾತುಗಳಿಗಾಗಿ ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಸೊ ಇದೀಗ ನಿಮ್ಮ ಸಮಯ. ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ನನ್ನ ಸಂಸ್ಕೃತಿ ನನ್ನ ಪರಂಪರೆಯ ಬಗ್ಗೆ ಒಂದು ನೋಟವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಗೌರವವಾಗುತ್ತಿದೆ. ಭಾರತದಂತಹ ದೇಶವು ವೈವಿಧ್ಯತೆಯಿಂದ ಕೂಡಿದ್ದು ಆತಿಥ್ಯ, ಧಾರ್ಮಿಕತೆ, ಕಲಾ ಪ್ರಕಾರಗಳು ಮತ್ತು ಆಹಾರ ಪದ್ಧತಿಗಳು ಸಂಸ್ಕೃತಿಯ ಭಾಗವಾಗಿವೆ. ಈ ಸಂಸ್ಕೃತಿಯು ನಾನು ಯಾರೆಂದು ರೂಪಿಸಿದೆ ಮತ್ತು ನನ್ನ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ನನ್ನ ಸಂಸ್ಕೃತಿಯು ತಲೆಮಾರುಗಳ ಮೂಲಕ ರವಾನಿಸಲ್ಪಟ್ಟ ಸಂಪ್ರದಾಯಗಳು, ಮೌಲ್ಯಗಳು ಮತ್ತು ಪದ್ಧತಿಗಳ ಒಂದು ವಸ್ತ್ರವಾಗಿದ್ದು, ಪ್ರತಿಯೊಂದು ದಾರವು ಕಾಳಜಿ ಹಾಗೂ ಮಹತ್ವದಿಂದ ಹೆಣೆಯಲ್ಪಟ್ಟಿದೆ. ನನ್ನ ಸಂಸ್ಕೃತಿಯ ಅತ್ಯಂತ ಪ್ರಿಯವಾದ ಅಂಶವೆಂದರೆ ನಮ್ಮ ನಿರ್ದಿಷ್ಟ ಸಂಪ್ರದಾಯ. ಈ ಸಂಪ್ರದಾಯವು ಕೇವಲ ಒಂದು ಆಚರಣೆಯಲ್ಲ, ಇದು ನಮ್ಮ ಪರಂಪರೆಯ ಆಚರಣೆ ಮತ್ತು ನಮ್ಮ ಬೇರುಗಳ ಜ್ಞಾಪನೆಯಾಗಿದೆ. ಪ್ರತಿ ವರ್ಷ ನಿರ್ದಿಷ್ಟ ಸಮಯದಲ್ಲಿ ನಾವು ಸಂಪ್ರದಾಯವನ್ನು ವಿವರಿಸಲು ಸಮುದಾಯವಾಗಿ ಒಟ್ಟುಗೂಡುತ್ತೇವೆ. ಈ ಕಾರ್ಯಕ್ರಮವು ಸಂಗೀತ, ನೃತ್ಯ, ಆಹಾರ ಮುಂತಾದ ಚಟುವಟಿಕೆಗಳಿಂದ ತುಂಬಿರುತ್ತದೆ ಹಾಗೂ ಇದು ನಮ್ಮನ್ನು ಹತ್ತಿರಕ್ಕೆ ತರುತ್ತದೆ. ನಮ್ಮ ಸೇರುವಿಕೆ ಮತ್ತು ಗುರುತಿನ ಪ್ರಜ್ಞೆಯನ್ನು ಬಲಪಡಿಸುತ್ತದೆ. ನಮ್ಮ ಮೌಲ್ಯಗಳು ನಮ್ಮ ಸಂಸ್ಕೃತಿಯ ಮತ್ತೊಂದು ಮೂಲಾಧಾರವಾಗಿದೆ. ನಾವು ಚಿಕ್ಕ ವಯಸ್ಸಿನಿಂದಲೇ ನಮ್ಮ ಹಿರಿಯರನ್ನು ಗೌರವಿಸಲು, ನಮ್ಮ ಕುಟುಂಬ ಬಂಧಗಳನ್ನು ಪಾಲಿಸಲು ಹಾಗೂ ಪರಸ್ಪರ ಬೆಂಬಲಿಸಲು ನಮಗೆ ಕಲಿಸಲಾಗುತ್ತದೆ. ನಮ್ಮ ಮೌಲ್ಯಗಳು ನಮ್ಮ ಕಾರ್ಯಗಳು ಮತ್ತು ನಿರ್ಧಾರಗಳನ್ನು ಮಾರ್ಗದರ್ಶಿಸುತ್ತವೆ, ಸಾಮರಸ್ಯ ಹಾಗೂ ಬೆಂಬಲ ನೀಡುವ ವಾತಾವರಣವನ್ನು ಸೃಷ್ಟಿಸುತ್ತದೆ. ಭಾಷೆ ಕೂಡ ನನ್ನ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವಾಗಿದೆ. ನಾವು ಮಾತನಾಡುವ ನಿರ್ದಿಷ್ಟ ಭಾಷೆ ಕೇವಲ ಸಂವಹನ ಸಾಧನವಲ್ಲ, ಇದು ನಮ್ಮ ಇತಿಹಾಸ ಮತ್ತು ಕಥೆಗಳ ಒಂದು ಪಾತ್ರೆಯಾಗಿದೆ. ನಮ್ಮ ಭಾಷೆಯ ಮೂಲಕ ನಮ್ಮ ಜಾನಪದ, ಕಥೆಗಳು ಮತ್ತು ಬುದ್ಧಿವಂತಿಕೆಯನ್ನು ಸಂರಕ್ಷಿಸುತ್ತೇವೆ. ನನ್ನ ಸಂಸ್ಕೃತಿಯ ಸಾರವನ್ನು ಮುಂದುವರಿಸಿಕೊಂಡು ಹೋಗುವುದನ್ನು ಖಚಿತಪಡಿಸಿಕೊಳ್ಳುತ್ತೇವೆ. ಆರೋಗ್ಯವು ನನ್ನ ಸಂಸ್ಕೃತಿಯ ಅವಿಭಾಜ್ಯ ಅಂಶವಾಗಿದೆ. ನಮ್ಮ ಪಾಕ ಪದ್ಧತಿಯು ನಮ್ಮ ಇತಿಹಾಸ ಮತ್ತು ಭೌಗೋಳಿಕತೆಯ ಪ್ರತಿಬಿಂಬವಾಗಿದೆ. ಪ್ರತಿಯೊಂದು ಖಾದ್ಯವು ಒಂದು ಕಥೆಯನ್ನು ಹೇಳುತ್ತದೆ. ನಿರ್ದಿಷ್ಟ ಖಾದ್ಯದಿಂದ ಮತ್ತೊಂದು ನಿರ್ದಿಷ್ಟ ಖಾದ್ಯದವರೆಗೆ ನಮ್ಮ ಊಟಗಳು ಸುವಾಸನೆ ಹಾಗೂ ಸಂಪ್ರದಾಯದ ಆಚರಣೆಯಾಗಿದೆ. ಆಹಾರವನ್ನು ಬೇಯಿಸುವುದು ಮತ್ತು ಹಂಚಿಕೊಳ್ಳುವುದು ನಮ್ಮ ಪರಂಪರೆಯೊಂದಿಗೆ ಪರಸ್ಪರ ಸಂಪರ್ಕ ಸಾಧಿಸಲು ಒಂದು ಮಾರ್ಗವಾಗಿದೆ. ಕೊನೆಯದಾಗಿ ಹೇಳುವುದಾದರೆ, ನನ್ನ ಸಂಸ್ಕೃತಿಯು ಸಂಪ್ರದಾಯಗಳು, ಮೌಲ್ಯಗಳು, ಭಾಷೆ ಮತ್ತು ಪಾಕ ಪದ್ಧತಿಯ ಶ್ರೀಮಂತ ಮತ್ತು ರೋಮಾಂಚಕ ಮೊಸಾಯಿಕ್ ಆಗಿದೆ. ಇದು ನಮ್ಮ ಹೆಮ್ಮೆ ಮತ್ತು ಗುರುತಿನ ಮೂಲವಾಗಿದ್ದು, ನಾನು ಯಾರೆಂದು ಮತ್ತು ನಾನು ಜಗತ್ತನ್ನು ಹೇಗೆ ನೋಡುತ್ತೇನೆ ಎಂಬುದನ್ನು ರೂಪಿಸುತ್ತದೆ. ಇಂದು ನನ್ನ ಸಂಸ್ಕೃತಿ ನನ್ನ ಪರಂಪರೆಯ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಮೂಲಕ ನಮ್ಮ ಜಗತ್ತನ್ನು ತುಂಬಾ ಸುಂದರಗೊಳಿಸುವ ವೈವಿಧ್ಯತೆಯ ಬಗ್ಗೆ ತಿಳುವಳಿಕೆ ಮತ್ತು ಮೆಚ್ಚುಗೆಯನ್ನು ಬೆಳೆಸಲು ನಾನು ಆಶಿಸುತ್ತೇನೆ. ಧನ್ಯವಾದಗಳು. ಜೀವಿಕಾ, ಹಾಂ, ಖುಷಿ ಆಯ್ತಾ? ನಿಮ್ಮ ಪ್ರೆಸೆಂಟೇಷನ್ ನಿಮಗೆ ಹೇಗೆ ಅನಿಸಿತು? ನನ್ನ ಪ್ರಕಾರ ನಾನು ಚೆನ್ನಾಗಿ ಹೇಳಿದ್ದೀನಿ. ಓಕೆ, ಸೊ ಹಾಗಾದ್ರೆ ಜಡ್ಜಸ್ ಏನು ಹೇಳ್ತಾರೆ ನೋಡುವಂತಹ ಒಂದು ಕುತೂಹಲ ಇದೆ ಅಲ್ವಾ? ಸೊ ಶ್ರೇಯಸ್. ಹಾಯ್ ಜೀವಿಕಾ. ಹಾಯ್. ಹೇಗೆ ಪ್ರಿಪರೇಷನ್ ಮಾಡ್ಕೊಂಡ್ರಿ ಇದಕ್ಕೆ? ಪ್ರಿಪೇರ್ ಅಂದರೆ ಗೂಗಲಿಂದ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿ ನಂತರ ಹೇಗೆ ಹೇಳಬೇಕು ಅನ್ನೋದನ್ನು. ಓಕೆ, ಸೊ ಏನು ಅನಿಸ್ತುಂಟು ಈಗ ನಿಮ್ಮ ಪರ್ಫಾರ್ಮೆನ್ಸ್ ನಂತರ? ನಿಮ್ಗೆ ಏನು ಅನಿಸ್ತುಂಟು? ನನ್ನ ಪ್ರಕಾರ ನಾನು ಕಲ್ತಿದ್ದನ್ನು ಚೆನ್ನಾಗಿ ಹೇಳಿದ್ದೀನಿ. ನಿಮ್ಮ ನೀವು ಮಾತಾಡಿರುವಂಥ ಸ್ಪೀಚಲ್ಲಿ ಬಹಳ
ಉತ್ತಮ ಅಂಶಗಳಿದ್ದವು. ಮೊದಲಿಗೆ ನೀವು ಭಾಷೆಯನ್ನು ತಗೊಂಡು ಬಂದದ್ದು, ಭಾಷೆಯನ್ನು ಒಂದು ಸಂಸ್ಕೃತಿಯ ಆಧಾರವಾಗಿ ಇಟ್ಕೊಂಡದ್ದು, ಅದು ತುಂಬಾ ಒಳ್ಳೆ ಪಾಯಿಂಟ್. ಅದ ನಂತರ ಫುಡ್ನ ವಿಚಾರಕ್ಕೂ ಬಂದು, ಫುಡ್ ಕೂಡ ನಮ್ಮ ಸಂಸ್ಕೃತಿಯ ಭಾಗ ಹೇಗಾಗ್ತದೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಆದ್ರೆ ಒಂದು ಏನಂತ ಹೇಳಿದ್ರೆ, ಇದೆಲ್ಲವೂ ಕೂಡ ಸ್ವಲ್ಪ ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲಿ ಇತ್ತು. ಅಂದ್ರೆ ಮೇಲ್ಮೇಲೆ ನೀವು ಅದನ್ನು ಟಚ್ ಮಾಡ್ತಾ ಹೋದ್ರೆ ಅದರ ಸ್ವಲ್ಪ ಡೆಪ್ತ್ ನಮ್ಗೆ ಕೊಡ್ಲಿಲ್ಲ ಅಂತ ನಂಗೆ ಅನ್ಸ್ತು. ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ನೀವು ಭಾಷೆಯ ಬಗ್ಗೆ ಕನೆಕ್ಟ್ ಮಾಡಿದ್ರಿ, ಭಾಷೆ ಮತ್ತೆ ಸಂಸ್ಕೃತಿಯನ್ನು ಕನೆಕ್ಟ್ ಮಾಡಿದ್ರಿ. ನಿಮ್ಮ ಭಾಷೆಯ ಬಗ್ಗೆ ಮಾತಾಡ್ಬೋದಿತ್ತು. ಜನರಲ್ ಆಗಿ ಭಾಷೆ ಅಂತ ಹೇಳೋದಕ್ಕಿಂತ ನಿಮ್ಮ ಭಾಷೆಗೂ ನಿಮ್ಮ ಸಂಸ್ಕೃತಿಗೂ ಯಾವ ರೀತಿ ಕನೆಕ್ಷನ್ ಉಂಟು ಅದು ಹೇಳಿದ್ರೆ, ಈ ಟೈಟಲ್ಗೆ ನನ್ನ ಸಂಸ್ಕೃತಿ ನನ್ನ ಪರಂಪರೆ ಅನ್ನೋ ಟೈಟಲ್ ಏನುಂಟು ಅದಕ್ಕೆ ಮ್ಯಾಚ್ ಆಗ್ತಿತ್ತು. ಅದರ ಜೊತೆಗೆ ಫುಡ್ ಕೂಡ, ನೀವು ಯಾವುದೋ ಒಂದು ಫುಡ್ಡಿನ ಎಕ್ಸಾಂಪಲ್, ಎಲ್ಲ ಫುಡ್ಗಳು ಒಂದೊಂದು ಕಥೆ ಇರ್ತದೆ ಅಂತ ಹೇಳಿದ್ರಿ, ಅಲ್ಲಿಗೆ ನಿಲ್ಲಿಸುವ ಬದಲು ನಿಮ್ಮ ಆಹಾರವನ್ನು ತಗೊಂಡು, ನಿಮ್ಮ ಒಂದು ಮನೇಲಿ ಮಾಡುವಂತಹ ತಿನಿಸು ತಗೊಂಡು ಕತೆ ಹೇಳಿದ್ರೆ ಅದು ಇನ್ನೂ ಸ್ವಲ್ಪ ಹೆಚ್ಚಾಗಿ ನಿಮಗೂ ಕನೆಕ್ಟ್ ಆಗ್ತಿತ್ತು ಮತ್ತು ನೀವು ಹೇಳುವ ಕತೆ ನಮಗೂ ಕನೆಕ್ಟ್ ಆಗ್ತಿತ್ತು ಅಂತ ಅನಿಸ್ತು. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ, ಸ್ವಲ್ಪ ಪರ್ಸನಲೈಸ್ಡ್ ಆಗಿ ಈ ಕಂಟೆಂಟನ್ನು ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿ. ಅದರ ಜೊತೆಗೆ ನೀವು ಪ್ರೆಸೆಂಟೇಷನ್ ಮಾಡುವಾಗ ಒಂದೇ ಮೊನೋಟನಸ್ ಟೋನನ್ನು ಇಟ್ಕೊಳ್ಬೇಡಿ. ಸ್ವಲ್ಪ ರೀಚ್ ಆಗಲಿಕ್ಕೆ ಪ್ರಯತ್ನ ಪಡಿ, ಆಡಿಯನ್ಸ್ಗೆ ರೀಚ್ ಆಗಲಿಕ್ಕೆ ಪ್ರಯತ್ನ ಪಡಿ. ನಮಗೆ ಗೊತ್ತಿರೋದು ಹೇಳೋದು ಬೇರೆ, ನಮಗೆ ಗೊತ್ತಿರೋದನ್ನು ಇನ್ನೊಬ್ರಿಗೆ ಅರ್ಥ ಮಾಡಿಸೋದು ಬೇರೆ. ಸೊ ನಾವು ಯಾವುದು ಸ್ಪೀಚ್ ಮಾಡುವಾಗ ಸೆಕೆಂಡ್ನ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬೇಕು. ಈ ಕೆಲವು ಪಾಯಿಂಟ್ಸ್ಗಳನ್ನು ಮುಂದೆ ಅಳವಡಿಸ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ವಿಂದ್ ಆಂಟಿ ಸರ್, ಮತ್ತು ಕಂಟೆಂಟ್ ಒಳ್ಳೆದಿತ್ತು. ಒಂದೇ ರೀತಿ ಪಾಠ ಮಾಡಿದರೆ ಆ ಪೀರಿಯಡ್ನಲ್ಲಿ ನಮಗೆ ನಿದ್ದೆ ಬರುತ್ತೆ, ಸಹಜ ಅಲ್ವಾ? ಕೆಲವು ಪೀರಿಯಡ್ನಲ್ಲಿ ನಿದ್ದೆ ಬರುತ್ತದಲ್ವಾ? ನಿನಗೂ ಕೂಡ ಬಂದಿದೆ ಅಲ್ವಾ? ಆ ದಿವಸ ನಾನು ರೌಂಡ್ ಹೊಡೆಯುವಾಗ ನೀನು ಮಲಗಿದ್ದೆ ಅಲ್ವಾ? ಹಾಂ. ಸೊ ನಮಗೆ ಯಾವಾಗ ಬೋರ್ ಆಗುತ್ತಾ ಅಂದರೆ ಅವರ ಪಾಠ ಅಥವಾ ಅವರ ಭಾಷಣ ಅಥವಾ ಅವರು ಮಾತನಾಡುವ ರೀತಿ ನಮಗೆ ಆ ರೀತಿಯಲ್ಲಿ ಭಾವನೆ ಬರ್ತದೆ. ಆದರೆ ನಾವು ಕೂಡ ಅದೇ ರೀತಿಯಲ್ಲಿ ಮಾತನಾಡಿದರೆ ಏನು ಪ್ರಯೋಜನ? ಸೊ ನಿನ್ನದು ಫಸ್ಟ್ನಿಂದ ಲಾಸ್ಟ್ವರೆಗೆ ಭಾಷೆ, ಪ್ರಬುದ್ಧತೆ, ಆ್ಯಕ್ಸೆಂಟ್, ಪ್ರೊನೌನ್ಸಿಯೇಷನ್, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್, ಬಟ್ ದ ಸೇಮ್ ಟೋನ್. ನೀನು ಮೇಲೂ ಹೋಗುವುದಿಲ್ಲ, ಕೆಳಗೂ ಬರುವುದಿಲ್ಲ. ನಾನು ಕೂಡ ಕಾಗ್ತಾ ಇದ್ದೇನೆ. ಊಟ ಭಾಷೆ ಅಂತ ಹೇಳುವಾಗ ನಮ್ಮ ಮೇಲೆ ಕೆಲವು ಭಾಷೆಗಳು ಹೇರಿಕೆ ಆಗ್ತವೆ, ಇದೇ ಭಾಷೆ ಚಂದ ಅಂತೇಳಿ. ನೀವು ಅಲ್ಲ ಅಂತ ಹೇಳಿದ್ರಿ. ಊಟದ ಬಗ್ಗೆ ತುಂಬ ಫ್ರಿಡ್ಜ್ ಬಂದು ಹುಡುಕುವಂಥ ಜಾಯಮಾನ ನಮ್ಮ ಪರಿಸ್ಥಿತಿ ಬಂದಿದೆ. ಈ ಪ್ರಾಯದಲ್ಲಿ ನಿಮಗೆ ಎಷ್ಟು ಅರ್ಥ ಆಗುತ್ತೆ ಗೊತ್ತಿಲ್ಲ. ಮನೆ ಮನೆಗೆ ಬಂದು ನೋಡುವವರು ಕೂಡ ಇದ್ದಾರೆ ಏನು ಮಾಡಿದ್ದಾರೆ ಅಂಥೇಳಿ. ಸೊ ಅದರ ಮೇಲೆ ಕೂಡ ನಮಗೆ ಹೇರಿಕೆ ಆಗುತ್ತೆ, ಇದೇ ಊಟ ಮಾಡಬೇಕು ಅಂತೇಳಿ, ಇದೇ ಸರಿ ಅಂತೇಳಿ ಹೇಳುವವರು ಇದ್ದಾರೆ. ಸೊ ಯಾವುದು ಸ್ಪೆಸಿಫಿಕ್ ಆಗಿ ಅಂತ ನೀವು ಹೇಳಿದರೆ ಉಂಟಲ್ಲ, ಅದಕ್ಕೆ ಒಂದು ಸಾರಿಗೆ ಒಗ್ಗರಣೆ ಕೊಡುವಾಗ ಆಗ್ತಿತ್ತು, ಇಲ್ಲದ್ರೆ ಖಾಲಿ ಸಾರು ಇದು. ಸೊ ಸಾರನ್ನು ಒಗ್ಗರಣೆಯುಕ್ತವಾಗಿ ಮಾಡಬೇಕಾದ್ರೆ ಇದನ್ನು ಮಾಡಬೇಕು. ಮತ್ತು ನೀವು ಹೇಳಿದ್ವಿ ಊಟಗಳು ಅಂತ ಶಬ್ದ ಉಂಟಾ? ಊಟ ಇಟ್ ಸೆಲ್ಫ್ ಈಸ್ ಪ್ಲೂರಲ್, ಬಹುವಚನ ಅಲ್ವಾ? ಊಟಗಳು, ಓಕೆ, ಊಟವು, ಓಕೆ. ಸೊ ಇದು ಕೆಲವು ನನ್ನಂಥವ್ರು ಗಮನಿಸುವುದಿಲ್ಲ. ಇಂಥ ಕೆಲವು ಮಹಾಪುರುಷರು ಇರ್ತಾರೆ, ಗಮನಿಸ್ತಾರೆ ಅದನ್ನು. ಸೊ ಎಲ್ಲಿ ಮೈನಸ್ ಮಾಡಲಿಕ್ಕೆ ಇರುವಂತೆ ನೋಡುವವರು. ಸೊ ಅವ್ರ ಹುಡುಕಾಟಕ್ಕೆ ಅವಕಾಶವನ್ನು ನೀಡದೇ ಇದ್ದರೆ ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಬೇಕು, ಒಂದು ರೀತಿಯ ಒಲವಿರಬೇಕು, ಲವಲವಿಕೆ ಇರಬೇಕು. ಸೊ ನಿಮ್ಗೆ ಆಲ್ ದಿ ಬೆಸ್ಟ್, ನಿಮ್ಮ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್. ಬಹಳ ಒಳ್ಳೆಯ ಕಾನ್ಫಿಡೆನ್ಸ್ ಇದೆ, ಒಳ್ಳೆಯ ಆ್ಯಕ್ಸೆಂಟ್ ಇದೆ, ನಿಮಗೆ ಒಳ್ಳೆಯ ಧ್ವನಿ ಇದೆ. ದಟ್ಸ್ ಗ್ರೇಟ್. ಥ್ಯಾಂಕ್ ಯು. ಜೀವಿಕಾ, ಪ್ರೆಸೆಂಟೇಷನ್ ಒಳ್ಳೆ ಮಾಡಿದ್ರಿ ಅಂತ ನಿಮಗೆ ನೀವು ಅಂದ್ಕೊಂಡ್ರಿ. ಸೊ ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕೂಡ ಬಂತು. ಈಗ ಹೇಗೆ ಅನಿಸ್ತದೆ? ಇನ್ನೂ ಇಂಪ್ರೂವ್ ಮಾಡ್ಕೊಳ್ಬೋದು, ಇನ್ನೂ ಇಂಪ್ರೂವ್ ಮಾಡ್ಕೊಳ್ಬೇಕಿತ್ತು ಅಂತ ಅನಿಸ್ತಾ ಇದೆ, ಮುಂದೆ ಮಾಡ್ಕೊಳ್ಬೇಕು ಅಂತ ಅನಿಸ್ತದೆ. ಹಾಗಾದರೆ ಮುಂದೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅವ್ರ ವೇಟಿಂಗ್ ಲಿಸ್ಟಲ್ಲಿ ಇದ್ದೀರಾ ಅಂತ ಕೇಳುವಂತಹ ಸಮಯ. ಸೊ ಜಡ್ಜಸ್ಗೆ ಕೇಳ್ತಾ ಇದ್ದೇವೆ, ಸೊ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದಾರಾ ಅವ್ರ ಮುಂದಿನ ರೌಂಡ್ಗೆ ನೇರವಾಗಿ ಸೆಲೆಕ್ಟ್ ಆಗಿದ್ದಾರಾ ಅಂತ ಹೇಳೋದನ್ನ ಹೇಳ್ಬೋದಾ? ಜೀವಿಕಾ, ನಿಮ್ಮನ್ನು ಸ್ವಲ್ಪ ನಾವು ವೇಟಿಂಗ್ ಲಿಸ್ಟಲ್ಲಿ ಇಡ್ತೇವೆ. ಈ ರೌಂಡ್ನ ಎಂಡಲ್ಲಿ ನಾವು ನಿಮ್ಗೆ ಹೇಳ್ತೇವೆ ರಿಸಲ್ಟ್ ಏನಂತ ಹೇಳ್ತೇವೆ. ಆಲ್ ದ ಬೆಸ್ಟ್. ಜೀವಿಕಾ ಅವರೇ, ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದೀರಾ. ಸೊ ಇನ್ ಕೇಸ್ ನೀವು ಅಲ್ಲಿಂದ ಸೆಲೆಕ್ಟ್ ಆದರೆ ಮುಂದಿನ ರೌಂಡ್ಸನ್ನು ಒಳ್ಳೆ ರೀತಿಯ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡು ಜಡ್ಜಸ್ ಕೊಟ್ಟಿರುವಂತಹ ಟಿಪ್ಸನ್ನು ಫಾಲೋ ಮಾಡಿಕೊಂಡು ಮುಂದಿನ ರೌಂಡ್ಸಲ್ಲಿ ಬನ್ನಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ವೀಕ್ಷಕರೇ, ನಮ್ಮ ಮುಂದಿನ ಸ್ಪರ್ಧಾಳು ರೆಡಿಯಾಗಿದ್ದಾರೆ. ಮನಸ್ವಿ ಕುಲಾಲ್ ಅವರು ನಮ್ಮೊಂದಿಗಿದ್ದಾರೆ. ಮನಸ್ವಿ, ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಓಕೆ. ಸೊ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡು ಬಂದಿದ್ದೀರಾ? ಸೊ ಹೇಗಿತ್ತು ಪ್ರಿಪ್ರೇಷನ್ಸ್? ಯಾಕೆಂದರೆ ಆಡಿಷನ್ ರೌಂಡಲ್ಲಿ ನಿಮಗೆ ಕೆಲವಷ್ಟು ಟಿಪ್ಸ್ಗಳು ಸಿಕ್ತಿತ್ತು ಅಲ್ವಾ? ಸೊ ಹೇಗಿತ್ತು ಪ್ರಿಪ್ರೇಷನ್ಸ್ ಈ ಸಲ? ಮಾಡಿದ್ದೀರಾ? ಸೊ ಕಾನ್ಫಿಡೆಂಟ್ ಆಗಿದ್ದೀರಾ? ಹಾಂ, ಓಕೆ. ಸೊ ನಿಮಗೆ ಈ ಒಂದು ಸಮಯವನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಟೈಮ್ ಈಗ ನಿಮಗಾಗಿ ಆ್ಯಂಡ್ ನಿಮ್ಮ ಪ್ರೆಸೆಂಟೇಷನ್ಗಾಗಿ.
ಓಕೆ. ಮಾನ್ಯ ತೀರ್ಪುಗಾರರಿಗೆ ವಂದಿಸುತ್ತಾ, ನನ್ನ ಹೆಸರು ಮನಸ್ವಿ ಕುಲಾಲ್. ನಾನು ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಕಾರ್ಕಳ ಇಲ್ಲಿಯ 9ನೇ ತರಗತಿಯ ವಿದ್ಯಾರ್ಥಿನಿ. ನನ್ನ ಸಂಸ್ಕೃತಿ ನನ್ನ ಪರಂಪರೆ. ನನ್ನ ಸಂಸ್ಕೃತಿ ಮತ್ತು ನನ್ನ ಪರಂಪರೆ ಅನ್ನೋದು ಜೊತೆಯಾಗಿ ನಮ್ಮ ಜೀವನದಲ್ಲಿ ನಾವು ರೂಢಿಸಿಕೊಂಡು ಬಂದಂತಹ ನಮ್ಮ ಜೀವನ ವಿಧಾನ. ಇದು ವಂಶಪಾರಂಪರ್ಯವಾಗಿ ನಮ್ಮ ಪೂರ್ವಜರಿಂದ ನಮಗೆ, ನಮ್ಮಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗಲೇಬೇಕಾದಂತಹ ಅನುಭವಗಳ ಗಂಟು. ಪರಂಪರಾಧಾರಣಂ ಧರ್ಮಸ್ಯ ಮೂಲಂ. ಯತ್ರ ನಾಸ್ತಿ ಪರಂಪರಾ ತತ್ರ ನಾಸ್ತಿ ಸಂಸ್ಕಾರಃ. ಪರಂಪರೆಯ ಪಾಲನೆ ಧರ್ಮದ ಮೂಲ. ಎಲ್ಲಿ ಪರಂಪರೆ ಇರೋದಿಲ್ವೋ ಅಲ್ಲಿ ಸಂಸ್ಕಾರ ಇರಲಾರದು. ಆದ್ದರಿಂದ ಸಂಸ್ಕೃತಿ ಪರಂಪರೆ ಅನ್ನೋದು ನಮ್ಮ ಜನಜೀವನದಲ್ಲಿ ಆದಂಥ ಒಂದು ಒಳ್ಳೆಯ, ನಮ್ಮ ಪೂರ್ವಜರಿಂದ ಬಂದಂಥ ಒಂದು ಒಳ್ಳೆಯ ಬಹುಮಾನ ಅಂತಲೇ ಹೇಳ್ಬೋದು. ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದು ಪ್ರತಿಯೊಬ್ಬ ಪ್ರಜೆಯ ಪರಂಪರೆ ಅನ್ನುವ ಅರ್ಥದಲ್ಲಿ ನಾವು ಅರ್ಥೈಸಿಕೊಂಡಾಗ ಇದು ನನ್ನ ಪರಂಪರೆ, ಇದು ನನ್ನ ಸಂಸ್ಕೃತಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ವಿವಿಧ ಜಾತಿ ಮತ ಪಂಗಡಗಳು ನಮ್ಮಲ್ಲಿದ್ರೂ ಕೂಡ ನಮ್ಮಲ್ಲಿ ಹರಿವ ರಕ್ತ ಒಂದೇ. ಆತ ಹಿಂದೂ, ಈತ ಮುಸ್ಲಿಂ, ಇನ್ನೊಬ್ಬ ಕ್ರೈಸ್ತ ಎಂಬಂತಹ ಪರಸ್ಪರ ಧರ್ಮ ವೈಚಾರಿಕತೆಗಳ ಮುನ್ನಡೆಗೆ ತಂದು ಮನುಷ್ಯರ ಮಧ್ಯೆ ದ್ವೇಷವನ್ನ ತಂದಿಟ್ಟು ಸಹೋದರತೆಯಿಂದ ಬದುಕುತ್ತಿದ್ದಂಥ ಸಮಾಜ ಮಂದಿಯ ಮಧ್ಯೆ ಹಗೆತನವನ್ನ ತಂದಿಟ್ಟು ತಮ್ಮ ವೇಳೆ ವಹಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನ ವಿರೋಧಿಸಿ, ಪರಸ್ಪರ ಧರ್ಮಗಳನ್ನ ಗೌರವಿಸಿ, ಸಹೋದರತೆ, ಸಮಾನತೆ, ಶಾಂತಿ, ಪ್ರೀತಿಯಿಂದ ಬದುಕುವಂಥ ಸಂಸ್ಕೃತಿ ಇದ್ರೆ ಅದು ನನ್ನ ಸಂಸ್ಕೃತಿ, ಅದು ನಮ್ಮ ಭಾರತೀಯ ಸಂಸ್ಕೃತಿ. ಅದು ನಮ್ಮ ಭಾರತದಲ್ಲಿ ಮಾತ್ರ ಕಾಣಸಿಗಲು ಸಾಧ್ಯ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಸಂಸ್ಕೃತಿ ಈ ಜಗತ್ತಿನ ಬೇರಾವ ದೇಶದಲ್ಲೂ ಕಾಣಸಿಗಲಾರದು ಮಿತ್ರರೇ. ವಿವಿಧ ಆಚಾರ ವಿಚಾರ ಸಂಪ್ರದಾಯ ನಮ್ಮಲ್ಲಿದ್ರೂ ಕೂಡ ನಾವೆಲ್ಲ ಒಂದು ಅಂತ ಎಂಬ ಭಾವನೆ ಇದೆಯಲ್ಲ, ಅದು ನನ್ನ ಸಂಸ್ಕೃತಿ. ಹಿಂದೆ ನಮ್ಮ ಪೂರ್ವಜರು ಎಲ್ಲೂ ಕೂಡ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ನಮ್ಮ ಒಂದು ಒಳ್ಳೆಯ ಅಭಿವೃದ್ಧಿಗಳನ್ನ ತಂದು ಅದನ್ನು ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಹೋಗಿದ್ದಾರೆ. ಇಂಥ ಸಂಸ್ಕೃತಿ ನಾವು ಉಳಿಸಿಕೊಂಡು ಹೋಗೋಣ. ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ಯಾವುದೇ ಬದಲಾವಣೆ ಇಲ್ಲದೆ ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಮನಸ್ವಿ, ಹೇಗಾಯ್ತು? ಜಾಸ್ತಿ ಟೈಮ್ ತಗೊಳ್ಳಿಲ್ಲ, ನೀವು ಬೇಗ ಬೇಗ ಹೇಳಿದ್ರಿ ಅಲ್ವಾ? ಸೊ 3 ಮಿನಿಟ್ಸ್ ಇತ್ತು ನಿಮಗೆ, ಬಟ್ 2 ಮಿನಿಟ್ಸ್ 20 ಸೆಕೆಂಡ್ಸ್ ತಗೊಂಡಿದ್ದೀರಾ. ಸೊ ನೋಡುವ ನಿಮ್ಮ ಪರ್ಫಾರ್ಮೆನ್ಸ್ನ ಬಗ್ಗೆ ಜಡ್ಜಸ್ ಏನು ಹೇಳ್ತಾರೆ ಅಂತ. ಶ್ರೇಯಸ್ ಸರ್. ಹಲೋ ಮನಸ್ವಿ. ಹಾಯ್ ಸರ್. ನೀವು ನಿಲ್ಲುವಾಗ ನಿಮ್ಮಲ್ಲಿ ಎನರ್ಜಿ ಕಾಣೋದಿಲ್ಲ, ನೀವು ಸ್ಪೀಚ್ ಮಾಡುವಾಗ ಮಾತ್ರ ಎನರ್ಜಿ ಬರ್ತದೆ. ನೀವೇನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ತೀರಾ ಸ್ಪೀಚಿಗೋಸ್ಕರ ಅಂತ ಹೇಳಿ? ಇಲ್ಲ. ಎಷ್ಟನೇ ಕ್ಲಾಸ್ ನೀವು? 9th ಸರ್. ನಿಮ್ಮ ಫಿಸಿಕ್ಸ್ ಅಲ್ಲಿ ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ ಎರಡಿದೆ, ಗೊತ್ತಾ? ಹೌದು. ಏನ್ ಡಿಫ್ರೆನ್ಸ್ ನೆನಪಾಗ್ತಿಲ್ವಾ? ಇಲ್ಲ. ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ರೆ ಸ್ಟೋರ್ಡ್ ಇರುವ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂತ ಹೇಳಿದ್ರೆ ಮೂವ್ಮೆಂಟ್ ಅಲ್ಲಿ ಇರೋದು. ಅದು ಎರಡೂ ಕೂಡ ನಿಮ್ಮ ಒಂದು 5 ನಿಮಿಷದಲ್ಲಿ ಕಾಣ್ತದೆ. ನೀವು ರಪ್ಪ ಎಲ್ಲವನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀರಿ, ಮತ್ತೆ ಒಮ್ಮೆ ಸ್ಟಾರ್ಟ್ ಅಂತ ಹೇಳಿದ ಕೂಡಲೇ ಅದು ಸ್ಟಾರ್ಟ್ ಮಾಡುತ್ತೆ. ತುಂಬಾ ಒಳ್ಳೆ ರೀತಿಯಾಗಿ ನೀವು ಪ್ರೆಸೆಂಟ್ ಮಾಡ್ತೀರಿ. ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದ್ದಾಗಿದೆ ಸ್ಪೀಚಿಗೆ ಹೋಗಿ. ಬಟ್ ಒಂದು ಏನಾಗ್ತದೆ ಅಂತ ಹೇಳಿದ್ರೆ, ಇದು ತುಂಬಾ ಸ್ಪೀಚಿಗೆ ಹೋಗಿ ಕಾಂಪಿಟೇಷನ್ಗೆ ಹೋಗ್ತಾರಲ್ಲ, ಅವರಲ್ಲಿರುವಂತ ಒಂದು ಸಣ್ಣ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಒಂದು ಟೋನ್ ಅನ್ನು ಪಿಕ್ ಮಾಡ್ಕೊಳ್ತಾರೆ. ಇವತ್ತಿನ ಪಾಪ್ಯುಲರ್ ಟೋನ್ ಅದು. ಈಗ ನೀವೇನ್ ಮಾತಾಡಿದಿರಲ್ಲ, ಇವತ್ತಿನ ಕಾಂಪಿಟೇಷನ್ಸ್ ಗಳಲ್ಲಿ ಹೋದ್ರೆ ನಿಮ್ಗೊಂದು 50% ಜನರ ಟೋನ್ ಅದೇ ಇರ್ತದೆ. ನೀವು ಆ ಒಂದು ಕಾಮನ್ ಟೋನ್ ಅನ್ನು ಪಿಕ್ ಮಾಡ್ಕೊಂಡಿದ್ದೀರಿ. ಅದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಂತ ಯಾಕೆ ಅನ್ಸ್ತದೆ ಅಂತ ಹೇಳಿದ್ರೆ, ಆ ಟೋನ್ ಪ್ರಾಬ್ಲಮ್ ಅಂತ ಹೇಳುದಲ್ಲ. ನೀವು ಶಾಂತಿಯ ಕುರಿತು ಮಾತಾಡಿದ್ರಿ, ನಮ್ಮ ಸಂಸ್ಕೃತಿ ಯಾವ ರೀತಿ ಶಾಂತಿಯನ್ನು ಪ್ರತಿಪಾದಿಸಿದೆ ಅಂತ ಹೇಳಿದ್ರಿ. ಆದ್ರೆ ಶಾಂತಿಯನ್ನು ಪ್ರತಿಪಾದಿಸಿದೆ ಅಂತ ಹೇಳುವಾಗ ಆ ಟೋನ್ ಇದ್ದದ್ದು ನಿಮ್ದು ಅಗ್ರೆಸಿವ್ ಟೋನ್, ಗೊತ್ತಾಯ್ತಾ? ಅಲ್ಲಿ ಸ್ವಲ್ಪ ಕಾಂಟ್ರಡಿಕ್ಷನ್ ಆಗ್ತದೆ. ಸೊ ಹಾಗಾಗಿ ಅದನ್ನು ಬಿಟ್ಟು, ಆ ಟೋನ್ ಅನ್ನು ಬಿಟ್ಟು ಬೇರೆ ಏನಾದ್ರೂ ಟ್ರೈ ಮಾಡಿ. ನೀವು ಬೇರೆ ಒಂದು ಪ್ಯಾಟರ್ನ್ ಅನ್ನು ಹುಡ್ಕೊಳ್ಳುವಂಥದ್ದ, ಆ ಮೊನೋಟನಸ್ ಇಂದ ಹೊರಗೆ ಬರ್ಲಿಕ್ಕೆ ನೀವು ಟ್ರೈ ಮಾಡಿ. ಮತ್ತೆ ಕೆಲವು ಸೆಂಟೆನ್ಸ್ಗಳು ನಂಗೆ ಗೊತ್ತಿಲ್ಲ, ನನ್ ತಪ್ಪಿರ್ಬೋದು ಸರ್ ಹೇಳಿ, ಬಟ್ ನಂಗೆ ಕೆಲವು ಸೆಂಟೆನ್ಸ್ಗಳ ಅರ್ಥ ಮಾಡ್ಲಿಲ್ಲ ಅಂತ ಅಂದ್ರೆ, ಅದಕ್ಕೊಂದು ಅರ್ಥ ಇರ್ಲಿಲ್ಲ ಅಂತ ಅನ್ಸ್ತು. ಒಳ್ಳೆಯ ಅಭಿವೃದ್ಧಿಗಳನ್ನು ತಂದು ಅಭಿವೃದ್ಧಿ ಮಾಡಿದರು ಅಂತ ಏನೋ ಹೇಳಿದ್ರಿ ನೀವು. ಅದೆಲ್ಲ ಅಂದ್ರೆ ಏನೋ ಕ್ಲಮ್ಸಿನೆಸ್ ಅಲ್ಲಿ ಕಾಣ್ತಾ ಇತ್ತು. ಅದು ಏನೋ ಒಂದು ಕರೆಕ್ಟ್ ಮೀನಿಂಗ್ ಏನು ಕೊಡ್ಬೇಕಂತ ಮೀನಿಂಗ್ ಗಳನ್ನು ಕೊಡ್ಲಿಲ್ಲ ಅಂತ ನಂಗೆ ಅನಿಸ್ತು. ಸೊ ಈ ಎಲ್ಲ ವಿಷಯಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಹತ್ರ ಸೂಪರ್ ಎನರ್ಜಿ ಇದೆ, ನಿಮ್ಮ ಹತ್ರ ಪೊಟೆನ್ಷಿಯಲ್ ಇದೆ, ಮಾತಾಡುವ ಕಾನ್ಫಿಡೆನ್ಸ್ ಇದೆ. ನೀವು ಮಾತಾಡುವಾಗ ಒಂದೊಂದು ಕಾನ್ಫಿಡೆನ್ಸ್ ಕಾಣ್ತದೆ, ಅದೆಲ್ಲವೂ ಕೂಡ ಪಾಸಿಟಿವ್ ಪಾಯಿಂಟ್. ಹಾಗಿರುವಾಗ ಇದು ಸಣ್ಣ ಸಣ್ಣ ಕೊರತೆಗಳಿಂದ ನಾವು ಇದನ್ನು ಮಿಸ್ ಮಾಡೋದು ಬೇಡ. ಹಾಗಾಗಿ ಇದನ್ನು ಸ್ವಲ್ಪ ಕರೆಕ್ಟ್ ಮಾಡಿದ್ರೆ ಉಳಿದದೆಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ನಿಲ್ಲುವಂತ ಪಾಸಿಬಿಲಿಟಿ ಇರ್ತದೆ. ಓಕೆ, ಅಲ್ವಿಂದ್ ಅಂತಿ ಸರ್. ನಸ್ವಿ, ಎಲ್ಲಿ ತಪ್ಪಿತು ಭಾಷಣ?
ಎಲ್ಲಿ ತಪ್ಪಿತು ಭಾಷಣ? ಅದು ಎರಡನೇ ಪ್ಯಾರಾಗ್ರಾಫ್ ತಪ್ಪಿತಾ? ಥರ್ಡ್ ಪ್ಯಾರಾಗ್ರಾಫ್. ಪ್ಯಾರಾಗ್ರಾಫ್ ತಪ್ಪಿತ್ತು. ಅಭಿವೃದ್ಧಿ ತಪ್ಪು. ಅಲ್ಲಿಂದ ಮತ್ತೆ ನಿಮ್ಮದೇ ಭಾಷಣ ಶುರು ಮಾಡಿದ್ರಿ ನೀವು. ಚೀಟಿಯಲ್ಲಿ ಇದ್ದದ್ದಲ್ಲ, ಅದು ಬರೆದದ್ದಲ್ಲ. ಹೌದು. ಓಕೆ, ನಿಮ್ಮದೇ ಮಾಡಿದ್ರಿ. ಸೊ ನಿಮಗೆ ಆಡಿಷನ್ನಲ್ಲಿ ಟಿಪ್ಸ್ ಕೊಟ್ಟಿರ್ಬೋದಲ್ಲ? ಹೌದು ಹೌದು. ಯಾರಿದ್ರು? ಇವರಿದ್ರ? ಮತ್ತೆ ಯಾರಿದ್ರು? ನೀವಿದ್ರಿ. ನಾನೇ ಇದ್ರ? ಹೌದು. ಸೊ ಈ ಟೋನನ್ನು ಬಿಡಬೇಕು ಅಂತ ಹೇಳಿದ್ದೆ. ಹೌದು ಹೌದು. ಆಮೇಲೆ ಮಿತ್ರರೇ ಎಂಬ ಶಬ್ದ ಅದರ ಬದಲಿಗೆ ಬೇರೆ ಹಾಕಿ ಅಂತ ಹೇಳಿದ್ದೆ. ಸರಿ ಸರಿ. ಒಂದು ಕಡೆಯಲ್ಲಿ ಬಂತು, ಇದು ಒಂದೇ ಒಂದು ಮಿತ್ರರೇ ಬಂತು. ಬಹುಶಃ ಭಾಷಣ 3 ನಿಮಿಷಕ್ಕೆ ಮುಗಿಸಿದ್ರೆ 2-3 ಮಿತ್ರರೇ ಬರ್ತಿದ್ದೋ ಏನು. ಈ ಟೋನನ್ನು ನೀವು ಭಾಷಣ ಮಾಡಿದರೆ ನಮ್ಗೆ ಯಾರೋ ಕಲ್ಪನೆ ಬರ್ತದೆ. ನಮ್ಗೆ ಅಂತ ಹೇಳಿದ್ರೆ ಅವ್ರು ಹಾಗೆ ಮಾತಾಡ್ತಾರಲ್ಲ, ನಿಮ್ಮ ಹಾಗೆ ಮನಸ್ವೀಯ ಅಂತ ಹೇಳಿ ನೀವು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು. ಓಕೆ ಸರ್. ಓಕೆ, ನನ್ನ ಶೈಲಿ ನಂದು. ಓಕೆ, ಸೊ ಹಿಸ್ ಓನ್ ಸ್ಟೈಲ್. ಸೊ ಮನಸ್ವಿಯ ಸ್ಟೈಲ್ ಬೇಕು ನನಗೆ ಇನ್ನೊಬ್ಬರದ್ದು ಕಾಪಿ ಬೇಡ, ಅದು ಸ್ಟೈಲೂ ಬೇಡ. ಸೊ ಎಲ್ಲಿ ಭಾಷಣ ತಪ್ಪಿತ್ತು ನಿಮ್ಗೆ ಗೊತ್ತಿತ್ತು, ಥರ್ಡ್ ಪ್ಯಾರಾಗ್ರಾಫ್ ಅಂತ ಹೇಳಿ. ಅಲ್ಲಿ ಹೋದ್ರಿ, ಆ ಪೇಪರ್ ನಿಮ್ಮ ನೆನಪಿಗೆ ಬರ್ತಾ ಉಂಟು, ಕನ್ಫ್ಯೂಷನ್ ಆಗಿರೋ ತಪ್ಪಿತ್ತಲ್ಲ, 2-3 ಭಾವನೆಗಳು ಬಂದು. ಸರಿ ಅಲ್ವಾ? ಅದು ಇದ್ದಿದ್ರೆ ಅದ್ಭುತವಾಗಿತ್ತು. ನೀವು ಆ ಕಾಪಿ ಮಾಡುವುದನ್ನು ಸ್ಟೈಲ್ ಬಿಟ್ಟರೆ ಮನಸ್ವಿ ಎಂಬುದು ಒಂದು ಮೈಲುಗಲ್ಲು ಆಗ್ತಾಳೆ. ಬರೆದಿಟ್ಕೊಳ್ಳಿ ನನ್ನ ವರ್ಡನ್ನು. ಮನಸ್ವಿ ಎಂಬುದು ನಿಮ್ಮ ಮುಂದಿನ ಜೀವನದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ, ಯು ವಿಲ್ ಬಿ ಕಾಲ್ಡ್ ಆಸ್ ಮೈಲ್ ಸ್ಟೋನ್ ಆಫ್ ದ ಸ್ಪೀಚ್. ಓಕೆ ಸರ್, ಗ್ರೇಟ್. ಸೊ ಮನಸ್ವಿ, ಹೇಗೆ ಅನಿಸ್ತಿದೆ? ಕಾನ್ಫಿಡೆನ್ಸ್ ಬಂದಿದೆ ಈಗ. ಕಾನ್ಫಿಡೆನ್ಸ್ ಬಂತು, ಆವಾಗ ಇದ್ದಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ಈಗ ಕಾಣ್ತಾ ಉಂಟು ನಿಮ್ಮ ಮುಖದಲ್ಲಿ ಅಲ್ವಾ? ಸೊ ಜಡ್ಜಸ್ ಕಮೆಂಟ್ಸ್ ಅನ್ನ ನೀವು ತಗೊಳ್ತಾ ಇದ್ದೀರಾ, ಕಾಂಪ್ಲಿಮೆಂಟ್ಸ್ ಅನ್ನ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಸೊ ಜಡ್ಜಸ್ ತೀರ್ಮಾನ ಏನು ಅಂತ ಹೇಳೋದನ್ನ ಕೇಳೋಣ. ಮನಸ್ವಿ, ಲಾಸ್ಟ್ ಟೈಮ್ ನಾವು ನಿಮಗೆ 2 ಸಜೆಷನ್ ಕೊಟ್ಟಿದ್ವಿ. ಒಂದು ಟೋನ್ ಮತ್ತೆ ಇನ್ನೊಂದು ಸ್ನೇಹಿತರೆ ಅಂತ ತುಂಬಾ ಸಲ ಯೂಸ್ ಮಾಡಬೇಡಿ ಅಂತ ಹೇಳಿ. ಮಿತ್ರರೇ ಅಂತ, ಅದನ್ನು ನೀವು ಈ ಸಲ ಬಿಟ್ಟಿದ್ದೀರಿ, ಒಳ್ಳೆ ವಿಷಯ. ನೆಕ್ಸ್ಟ್ ಟೈಮ್ ಬರುವಾಗ ನೀವು ಟೋನ್ ಕೂಡ ಬಿಡಬೇಕು. ಓಕೆ, ಸೊ ನೆಕ್ಸ್ಟ್ ಟೈಮ್ ಬನ್ನಿ. ಹಾಗಾದ್ರೆ ನಿಮ್ಮನ್ನು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಿದ್ದೇವೆ. ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್ಸ್ ಮನಸ್ವಿ. ಸೊ ಈಗ ಹೇಗೆ ಅನಿಸ್ತಿದೆ? ಖುಷಿ ಆಗ್ತಾ ಇದೆ. ಕಾನ್ಫಿಡೆನ್ಸ್ ಮೇಲೆ ಕಂಗ್ರ್ಯಾಚುಲೇಷನ್ಸ್ ಸಿಕ್ಕಿದೆ. ಸೊ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್ ನಿಮಗೆ ನೆಕ್ಸ್ಟ್ ರೌಂಡ್ಸ್ಗೆ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಹಿಂದಿನ ಕಾಂಟೆಸ್ಟೆಂಟ್ ಮನಸ್ವಿ ಅವರು ಮುಂದಿನ ಹಂತಕ್ಕೆ ನೇರವಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ. ರೇಷಲ್ ಡಿಮೆಲೋ ಇವರನ್ನ ವೇದಿಕೆಗೆ ಕರೀತಾ ಇದ್ದಾವೆ. ಹಾಯ್ ರೇಷಲ್. ಹಾಯ್ ಮ್ಯಾಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ, ಸೊ ಪ್ರಿಪರೇಷನ್ಸ್ ಜೋರಾಗಿ ನಡ್ಕೊಂಡು ಬಂದಾಗಿದೆ. ಹೌದು. ಸೊ ತುಂಬ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ. ಲಾಸ್ಟ್ ಟೈಮ್ ಕ್ಯಾಮ್ರಾ ನೋಡುವಾಗ ಸ್ವಲ್ಪ ಹೆದರಿಕೆ ಆಗಿತ್ತು, ಬಟ್ ಈ ಸಲ ಕ್ಯಾಮ್ರಾ ಫೇಸ್ ಮಾಡಲಿಕ್ಕೆ ರೆಡಿಯಾಗಿ ಬಂದಿದ್ದೀರಾ. ಹೌದು. ಸೊ ಪ್ರಿಪರೇಷನ್ಸ್ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರಿ. ಸೊ ನಿಮ್ಮ ಪ್ರೆಸೆಂಟೇಷನ್ಗೆ ಈಗ ಟೈಮ್ ಕೊಡ್ತಾ ಇದ್ದೇವೆ. ಓಕೆ. ರಸಋಷಿಗಳ ಗಿರಿಶಿಖರಾರೋಹಣ ನಮ್ಮಿಂದ ಸಾಧ್ಯವಾಗದಿರಬಹುದು, ಆದರೆ ಕಣಿವೆಯ ತಟದಲ್ಲಿ ನಿಂತು ಏರಿ ಬರುವ ಆ ಜ್ಞಾನ ಸೂರ್ಯನನ್ನು ಆರಾಧಿಸುವ ಗುಣ ನಮ್ಮಲ್ಲಿರಬೇಕೆಂಬ ಕಾಳಜಿಯೊಂದಿಗೆ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ಭತ್ತದುತ್ಸಾಹದ ಚಿಲುಮೆಗಳಾಗಿ ಬಂಧುರ ಭಾವದಿಂದ ಸದಾಶಯಗಳಿಗೆ ಅನುವು ಮಾಡಿಕೊಡುತ್ತಿರುವ ಪರೀಕ್ಷಕರೇ, ನಿರೀಕ್ಷಕರೇ, ನಾನಿಂದು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ಶೀರ್ಷಿಕೆಯಡಿಯಲ್ಲಿ ಮಾತನಾಡಲು ಇಚ್ಛಿಸುತ್ತೇನೆ. ತತ್ವಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚತೆ ಎನ್ನುವ ಮಾತಿದೆ ಸ್ನೇಹಿತರೆ. ಅಂದರೆ ಯಾರು ಉತ್ತಮ ಆಚಾರ ವಿಚಾರಗಳನ್ನು ಹೊಂದಿರುತ್ತಾರೋ ಅವರು ನಮ್ಮ ಗುರುವಿಗೆ ಸಮಾನ. ಸಮೃದ್ಧ ಕಲೆ, ಸಂಸ್ಕೃತಿ, ಪರಂಪರೆ ಇಂತಹ ಬೆಲೆ ಕಟ್ಟಲು ಸಾಧ್ಯವಿಲ್ಲದ ಆಚಾರ ವಿಚಾರಗಳಿಗೆ ಹೆಸರುವಾಸಿಯಾದ ನಮ್ಮ ಹೆಮ್ಮೆಯ ದೇಶ ಭಾರತ. ಈ ಭಾರತಾಂಬೆಯ ಮಡಿಲಲ್ಲಿ ಜನಿಸಿದ ನಾವೇ ಭಾಗ್ಯವಂತರು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಸುಂದರ ದೇಶ ನಮ್ಮದು. ವಿವಿಧ ಜಾತಿ, ಧರ್ಮ, ಸಂಸ್ಕೃತಿಯನ್ನು ಹೊಂದಿರುವ ನಾಡು ನಮ್ಮದು. ಯಾವುದೇ ಭೇದವಿಲ್ಲ ನಮ್ಮಲ್ಲಿ. ಎದೆತಟ್ಟಿ ಹೇಳಬಲ್ಲೆ, ನನ್ನ ಸಂಸ್ಕೃತಿ ನನ್ನ ಪರಂಪರೆ ಇಂದಿಗೂ ಶ್ರೀಮಂತವಾಗಿದೆ. ಹಿರಿಯರು ಏನೇ ರೀತಿ ರಿವಾಜು ಮಾಡಿದರೂ ಅದಕ್ಕೊಂದು ಸರಿಯಾದ ಅರ್ಥವಿದೆ ಎಂಬುದು ಪ್ರತಿ ವಿಷಯದಲ್ಲೂ ನಮಗೆ ಅರಿವಾಗುತ್ತದೆ. ಅದು ಸರಿ, ಇದು ತಪ್ಪು ಎಂಬುದನ್ನು ಹೇಳಲು ಕಲಿತ ನಾವು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಎಷ್ಟು ಸತ್ಯವನ್ನು ತಿಳಿಸಿದೆ, ಅದನ್ನು ಯಾತಕ್ಕಾಗಿ ಮಾಡಿದ್ದಾರೆ ಎಂಬುದನ್ನು ತಿಳಿಯದಾಗಿದ್ದೇವೆ. ಪ್ರತಿಯೊಂದಕ್ಕೂ ಮೂಢನಂಬಿಕೆ ಎಂಬ ಪದವನ್ನು ಬಳಸಿ ಎಲ್ಲವನ್ನೂ ಅಲ್ಲೇ ಭಗ್ನಗೊಳಿಸುತ್ತಿದ್ದೇವೆ.
ಹಾಗೆಯೇ ಉಡುಪನ್ನು ಧರಿಸಿ ಇಂತಿಷ್ಟು ಸಮಯವೇ ಸಂಚಾರ ಮಾಡಿ ಹೆಣ್ಣು ಮಕ್ಕಳೇ ಕೈ ತುಂಬ ಬಳೆ, ಹಣೆಯಲ್ಲಿ ತಿಲಕ, ಮುಡಿಯಲ್ಲಿ ಹೂ ಇಡಿ. ಹೀಗೆ ಇನ್ನು ಹಲವಾರು ಸಂಗತಿಯನ್ನು ನನ್ನ ಸಂಸ್ಕೃತಿ ಪರಂಪರೆ ತಿಳಿಸಿಕೊಟ್ಟಿದೆ. ಆದರೆ ನಾವೆಲ್ಲ ಅದನ್ನು ಕಟ್ಟುಪಾಡು ಎಂದು ತಿಳಿದಿದ್ದೇವೆ. ಗಂಡು ಮಕ್ಕಳಿಗೆ ಸ್ವಾತಂತ್ರ್ಯವಿದೆ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವಿಲ್ಲ ಎಂಬುದಷ್ಟೇ ನಮ್ಮ ಪ್ರಶ್ನೆಯಾಗಿದೆ. ಸಂಸ್ಕೃತಿ ಇಬ್ಬರಿಗೂ ಅಡಿಪಾಯವನ್ನು ಹಾಕಿದೆ. ಆದರೆ ಭದ್ರವಾದ ಗೋಡೆಯನ್ನು ಕಟ್ಟುವುದರಲ್ಲಿ ನಾವು ಎಡವುತ್ತಿದ್ದೇವೆ. ರಾಜ ಪರಂಪರೆಯ ಕಾಲದಿಂದಲೂ ಬೆಳೆದು ಬಂದ ನನ್ನ ಶ್ರೀಮಂತ ಸಮೃದ್ಧ ಸಂಸ್ಕೃತಿ ಎಂದಿಗೂ ನನ್ನನ್ನು ನಡೆಸುವ ಮೊದಲ ಗುರು. ನನ್ನ ಮುಂದಿನ ಜೀವನಕ್ಕೆ ಅದೇ ಸ್ಫೂರ್ತಿ, ದಾರಿದೀಪ. ಎಂದಿಗೂ ನನ್ನ ಸಂಸ್ಕೃತಿ ಪರಂಪರೆ ನನ್ನ ಬದುಕನ್ನು ಎತ್ತಿ ಹಿಡಿಯುತ್ತದೆ. ನಮ್ಮ ಹೆಮ್ಮೆಯ ಸಂಸ್ಕೃತಿಯು ಮುಂದಿನ ಜನಾಂಗಕ್ಕೂ ಮಾದರಿಯಾಗಲಿ ಎಂಬ ಆಶಾಭಾವನೆಯೊಂದಿಗೆ ನನ್ನ ನುಡಿ ತೋರಣಕ್ಕೆ ಪೂರ್ಣ ವಿರಾಮವನ್ನು ಬಿಡುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ರೇಷಲ್, ಎಸ್ ಮ್ಯಾಮ್. ಹೇಗನ್ಸಿತ್ತು ನಿಮಗೆ? ಮಿಡ್ಲಲ್ಲಿ ಸ್ವಲ್ಪ ಮಿಸ್ ಆಯಿತು, ಹಾಂ, ಮತ್ತೆ ಓಕೆ ಒಳ್ಳೆ ಮಾಡಿದ್ದೇನೆ ಅಂತ ಅನಿಸುತ್ತೆ. ಓಕೆ, ಒಳ್ಳೆ ಮಾಡಿದ್ದೀರಿ ಅಂತ ಅನಿಸಿತು. ಬಟ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ನಮ್ಮ ಜಡ್ಜಸ್ ಹೇಳ್ತಾರೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕಾಂಪ್ಲಿಮೆಂಟ್ ಕೊಡಬೇಕು. ನನಗೆ ನಿಮ್ಮ ವಾಯ್ಸ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೊ ಜಡ್ಜಸ್ ಹತ್ರ ನಾವು ಕೇಳುವ ಅವರ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ಗೋಸ್ಕರ. ಶ್ರೇಯಸ್ ಸರ್. ಹಾಯ್ ರೇಷಲ್. ಹಾಯ್ ಸರ್. ನೀವು ಸಿಂಗರಾ? ಹೌದು. ಹಾಡು ಹೇಳ್ತೀರಾ? ಮ್ಯಾಮ್ ಹೇಳಿದಾಗ ನಿಮ್ಮ ವಾಯ್ಸ್ ತುಂಬ ಚೆಂದ ಇದೆ. ಥ್ಯಾಂಕ್ ಯು ಮತ್ತೆ ಸರ್. ನೀವು ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀರಿ ಸ್ಪೀಚಿಗೋಸ್ಕರ. ಒಂದು ಕ್ವೆಶನ್ ರೇಷಲ್, ನುಡಿ ತೋರಣ ಅಂದರೆ ಏನು? ನನ್ನ ಅನಿಸಿಕೆಗಳು. ಅದರ ವರ್ಡಿನ ಶಬ್ದದ ಅರ್ಥ ಏನು? ಅನಿಸಿಕೆ ಅಲ್ಲ, ಶಬ್ದಿಗೆ ಏನು ನೀವು ನೀವೇ ಯೂಸ್ ಮಾಡಿರೋದು. ನುಡಿ ತೋರಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೇನೋ ಅಂದರೆ ಪೂರ್ಣ ವಿರಾಮ, ಮುಕ್ತಾಯ ಸಲ್ಲ, ಪೂರ್ಣ ವಿರಾಮವನ್ನು ಇಡ್ತಿದ್ದೇನೆ ಅಂತ. ಅದರ ಫುಲ್ ಅರ್ಥ ಏನು? ನುಡಿ ತೋರಣಕ್ಕೆ ಪೂರ್ಣ ವಿರಾಮ ಇಡುವುದಂದ್ರೆ ಏನರ್ಥ? ಯಾರು ಬರ್ದು ಕೊಟ್ಟದ್ದು ಸ್ಪೀಚ್? ಅದು ಲಾಸ್ಟ್ ಲೈನ್ ಒಂದು ನನ್ನ ಮ್ಯಾಮ್ ಆ್ಯಡ್ ಮಾಡಿದ್ದು. ಉಳಿದದೆಲ್ಲ ನಿಮ್ದೇವಾ? ನಂದು ನೇಬರ್ ಹತ್ರ ಸ್ವಲ್ಪ ಹೆಲ್ಪ್ ಕೇಳಿದ್ದೇನೆ. ಸೊ ಏನು ಗೊತ್ತಾ, ನೀವು ಏನೇ ಶಬ್ದ ಯೂಸ್ ಮಾಡಿದ್ರು ಎರಡು ವಿಷಯ ಇರಬೇಕಲ್ಲಿ. ಒಂದು, ಆ ಶಬ್ದದ ಅರ್ಥ ನಿಮ್ಗೆ ಅರ್ಥ ಆಗಬೇಕು. ಇನ್ನೊಂದು, ಆ ಶಬ್ದ ನೀವು ಯಾರಿಗೆ ಹೇಳ್ತಿದ್ದೀರಲ್ಲ ಅವ್ರಿಗೆ ಅರ್ಥ ಆಗಬೇಕು. ನಾವೆಲ್ಲ ದಡ್ರು, ನಮ್ಗೆ ಅರ್ಥ ಆಗೋದಿಲ್ಲ. ನೀವು ಅಷ್ಟು ದೊಡ್ಡ ವರ್ಡ್ ಯೂಸ್ ಮಾಡಿದರೆ ನಮ್ಗೆ ಹೇಗೆ ಗೊತ್ತಾಗಬೇಕು? ನುಡಿ ತೋರಣಕ್ಕೆ ಪೂರ್ಣ ವಿರಾಮ ಅಂತ ಹೇಳಿದ್ರೆ ಏನು ಅದರ ಅರ್ಥ ಅಲ್ವಾ? ಸೊ ಹಾಗಾಗಿ ಅದನ್ನೊಂದು ಆಲೋಚನೆ ಮಾಡಿ ಆಯಿತಾ. ಯಾವುದೇ ಶಬ್ದ ಯೂಸ್ ಮಾಡುವಾಗ ನಾವು ತುಂಬ ಗ್ಲೋರಿಫೈ ಮಾಡಬಾರ್ದು ನಮ್ಮ ಸ್ಪೀಚ್ಗಳನ್ನು. ಅದರಿಂದ ಯಾವ ಪ್ರಯೋಜನ ಇಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ ನಾವು ಮಾತಾಡಿದ್ದು ಇನ್ನೊಬ್ರಿಗೆ ಅರ್ಥ ಆಗಬೇಕು. ಓಕೆ ಸರ್. ಓಕೆ, ಅಲ್ವಿಂದಂತಿ ಸರ್. ಓಕೆ ರೀಶಲ್. ಎಸ್ ಸರ್. ವಾಟ್ ಎ ವಾಯ್ಸ್, ಸ್ವೀಟ್ ವಾಯ್ಸ್. ಥ್ಯಾಂಕ್ ಯು ಸರ್. ಈ ವಾಯ್ಸ್ಗಳು ಉಂಟಲ್ಲ, ವೆರಿ ರೇರ್. ಕೈಲಾಶ್ ಖೇರ್ ಎಂಬ ಹಾಡುಗಾರರ ಪರಿಚಯ ಇದೆ ನಿಮಗೆ? ಇಲ್ಲ ಸರ್. ಕೇಳಲೇ ಇಲ್ವಾ? ಇಲ್ಲ. ಕನ್ನಡದಲ್ಲಿ ಹಾಡು ಹಾಡಿದ್ದಾರೆ ಎಷ್ಟು, ಭಜನ್ಸ್ಗಳನ್ನೆಲ್ಲ ಹಾಡಿದವರು, ಫಸ್ಟ್ ಅಡ್ವರ್ಟೈಸ್ಮೆಂಟ್ಗೆ ಬಂದವರು. ಅಡ್ವರ್ಟೈಸ್ಮೆಂಟ್ನಲ್ಲಿ ವಾಯ್ಸ್ ಓವರ್ ಕೊಡ್ತಾರೆ, ಗೊತ್ತುಂಟಾ? ಗೊತ್ತಿಲ್ಲ. ತುಂಬ ಮಂದಿ ನಟ ಮತ್ತು ನಟಿಯರು ಇರ್ತಾರೆ, ಅವರ ಒರಿಜಿನಲ್ ವಾಯ್ಸ್ ಇಲ್ಲ. ರಾಣಿ ಮುಖರ್ಜಿ ಎಂಬ ಆಕ್ಟ್ರೆಸ್ ಇದೆ, ಅದಾದ್ರೂ ಗೊತ್ತುಂಟಾ? ಅಯ್ಯ, ನೀವೆಲ್ಲ ಅಲ್ಲೇ ನಿಮ್ಗೆ ಪ್ರಾಯ ಆದದ್ದು, ಅವಳಿಗಲ್ಲ. ನೀವು ಎಂತ? ರಾಣಿ ಮುಖರ್ಜಿ ಅವರ ಫಸ್ಟ್ 2-3 ಫಿಲ್ಮ್ಗಳನ್ನು ನೋಡಿ, ಎಲ್ಲ ಯೂಟ್ಯೂಬ್ನಲ್ಲಿ ಇದೆ. ಅವರ ವಾಯ್ಸೇ ಅಲ್ಲ, ಅದು ವಾಯ್ಸ್ ಓವರ್ ಆರ್ಟಿಸ್ಟ್. ಇದನ್ನು ಯಾಕೆ ನಿಮಗೆ ನಾಲೆಜ್ ಕೊಡ್ತೇನೆ ಅಂತ ಹೇಳಿದರೆ, ನಾಳೆ ನಿಮಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಲಿಕ್ಕೆ ಎಷ್ಟು ಅವಕಾಶಗಳು ಹುಡುಕೊಂಡು ಬರ್ತವೆ ಈ ವಾಯ್ಸ್ಗೋಸ್ಕರ. ಥ್ಯಾಂಕ್ ಯು ಸರ್. ರೇಷಲ್, ಒಳ್ಳೆಯ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಕಮೆಂಟ್ಸ್ ಕೂಡ ಬಂದಿದೆ. ಆ್ಯಂಡ್ ನಿಮ್ಮ ವಾಯ್ಸ್ ಅಗೇನ್ ಹೈಲೈಟ್ ಆಗಿದೆ. ಸೊ ಹೇಗನಿಸ್ತಿದೆ ಈಗ? ತುಂಬ ಖುಷಿ ಆಗ್ತಾ ಉಂಟು. ಓಕೆ, ಸೊ ನಿಮ್ಗೆ ಏನು ಅನಿಸ್ತಾ ಇದೆ? ನೀವು ವೇಟಿಂಗ್ ಲಿಸ್ಟಿಗೆ ಬರ್ತೀರಾ ಆರ್ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತೀರಾ? ಗೊತ್ತಿಲ್ಲ, ಜಡ್ಜಸ್ ಮೇಲೆ ಬಿಟ್ಟಿದ್ದು. ಜಡ್ಜಸ್ ಮೇಲೆ ಬಿಟ್ಟಿದ್ದು. ಸೊ ಜಡ್ಜಸ್ ಮೇಲೆ ಬಿಟ್ಟಿದ್ದಾರಂತೆ. ಸೊ ಈಗ ಯಾರು ನಮಗೆ ಜಡ್ಜ್ಮೆಂಟ್ ಕೊಡ್ತಾರೆ ನೋಡಬೇಕು. ಯಾರ ಹತ್ರ ಕೇಳ್ತೀರಾ? ಸೊ ಯಾರ ಹತ್ರ ಕೇಳ್ತೀರಾ? ಅಲ್ವಿಂದಂತಿ ಸರ್ ಹತ್ರ ಕೇಳ್ತೀರಾ ಅವ್ರು ಶ್ರೇಯಸ್ ಸರ್ ಹತ್ರ? ಅಲ್ವಿಂದಂತಿ ಸರ್. ಓಕೆ, ಸೊ ಅಲ್ವಿಂದಂತಿ ಸರ್, ನೀವು ಜಡ್ಜ್ಮೆಂಟ್ ಕೊಡ್ಬೇಕಂತೆ. ಸೊ ಹೊಗಳಿದ್ದು ಸ್ವಲ್ಪ ಜಾಸ್ತಿ ಆಗಿದೆ ಅನ್ಕೊಳ್ತೇನೆ ನಾನು. ಹುಡುಗಿಯರು ಹೊಗಳಿಲ್ಲ, ಮಾತಾಡಬೇಕು. ತಪ್ಪಾದಲ್ಲಿ ನಾವು ಹೊಗಳಿಲ್ಲ. ನಿಮಗೆ ಅನುಭವ ಇಲ್ಲ, ಇದೆಲ್ಲ ಅನುಭವ ಬೇಕು. ಸುಮ್ಮನೆ ಹೊಗಳಬೇಕು, ಏನಿಲ್ಲದ್ರೂ ಕೂಡ ಹೊಗಳಬೇಕು. ಓಕೆ,
ನಿಮ್ಮ ವಾಯ್ಸ್ ಬಿಟ್ಟರೆ, ನಿಮ್ಮ ಪ್ರೆಸೆಂಟೇಷನ್ ಬಿಟ್ಟರೆ ನಿಮ್ಮ ಭಾಷಣದಲ್ಲಿ ಎಂಥದ್ದು ಇಲ್ಲ. ದೆರ್ ಇಸ್ ನೋ ಕಂಟೆಂಟ್. ಓಕೆ. ನುಡಿ ತೋರಣ. ತೋರಣ ಅಂದರೆ ಜಲೋ. ಜಲೋ ಗೊತ್ತು ನಾಯಿಗೂ? ಕಳ್ಳೆ. ಜಲೋ. ತೋರಣ ಅಂದರೆ ಗಾರ್ಲೆಂಡ್. ताके एक बोट्टू दौरता है, फुल स्टॉप दौरता है म्हणल्यार एक कार्यावणीक काले पेंडेंट असले बरी. ओके. म्हज्या भाशणाक हांव रावयता म्हणून. ಓಕೆ. ನಿಮ್ಮ ಭಾಷಣಕ್ಕೆ ನೀವು ಕಟ್ತೀರಿ ಅಂತ ಹೇಳಿದರೆ ಮುಂದಕ್ಕೆ ಇದು ಏನು ಅಂತ ಯಾರು ಹೇಳಿದ್ರು ಕೂಡ ನೀನು ಡಿಫೆಂಡ್ ಮಾಡಬೇಕು. ಇದೆ ಅಂತ ಹೇಳಿ, ಇದೆ ಇದು ಅಂದರೆ ಇದೆ. ಸೊ ನೀವು ಮುಗ್ಧತೆ, ಅದನ್ನು ನಿಮ್ಮ ವಾಯ್ಸು ಅದೆಲ್ಲ ಬಿಟ್ಟು ನಿಮ್ಮ ಪ್ರೆಸೆಂಟೇಷನ್ ಲೈಕ್ ಆಯಿತು. ಅದಕ್ಕೋಸ್ಕರ ಇವರು ಮೌನಂ ಸಮ್ಮತಿ ಲಕ್ಷಣ ಸುಮ್ಮನೆ ಇದ್ದಾರಲ್ಲ, ಇದು ಭಯಂಕರ ಜೋರುಂಟು. ಸೊ ಅವರಿಗೆ ಬಿಟ್ಟದ್ದು ಅವ್ರು ಏನು ಹೇಳ್ತಾರೆ ಅಂತ ಹೇಳಿ. ದ ಬಾಲ್ ಈಸ್ ಇನ್ ಯೋರ್ ಕೋರ್ಟ್ ಸರ್. ಕಂಟೆಂಟಲ್ಲಿ ಪ್ರಾಬ್ಲಮ್ ಇದ್ದರೆ ಅದನ್ನು ನೀವು ನೆಕ್ಸ್ಟ್ ರೌಂಡಿಗೆ ಸರಿ ಮಾಡ್ಕೊಳ್ಬೋದು. ನಿಮ್ಮ ಪ್ರೆಸೆಂಟೇಷನ್ ತುಂಬ ಚೆಂದ ಇದೆ, ನೀವು ಪ್ರೆಸೆಂಟ್ ಮಾಡಿರುವಂಥ ರೀತಿ ತುಂಬ ಚೆಂದ ಇದೆ. ಸೊ ಹಾಗಾಗಿ ನೀವು ನಮ್ಮ ಜೊತೆಗೆ ಕಾಂಪಿಟೇಷನಲ್ಲಿ ಮುಂದೆ ಸಾಗಬೇಕು ಅಂತ ನಮಗೆ ಆಸೆ ಇದೆ. ಆದರೆ ನೆಕ್ಸ್ಟ್ ಟೈಮ್ ಬರುವಾಗ ನುಡಿ ತೋರಣ ಅಂಥದ್ದೆಲ್ಲ ಹೆವಿ ಶಬ್ದಗಳು ಬಿಟ್ಟು ನಮಗೆ ಪಾಪದವರಿಗೆ ಅರ್ಥ ಆಗುವ ಹಾಗೆ ನೀವು ಸ್ಪೀಚ್ ಮಾಡಬೇಕು. ಆಯ್ತಾ? ಓಕೆ ಸರ್. ಯು ಆರ್ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸೊ ಕಂಗ್ರ್ಯಾಚುಲೇಷನ್ಸ್ ರೇಷಲ್. ಥ್ಯಾಂಕ್ ಯು ಮ್ಯಾಮ್. ಈಗ ನಗಾಡ್ತಾ ಅಷ್ಟು ಮುಗ್ಧತೆಯಿಂದ ಒಂದು ಸ್ಮೈಲನ್ನು ಕೊಡ್ತಾ ಇದ್ದೀರಾ. ಅದರೊಟ್ಟಿಗೆ ಆ ಮುಗ್ಧವಾದ ಒಂದು ನಗೆಯೊಟ್ಟಿಗೆ ಆ ಸ್ಮೈಲ್ ನೋಡಲಿಕ್ಕೆ, ಹಾಗೆ ಆ ವಾಯ್ಸನ್ನು ಕೇಳಲಿಕ್ಕೆ ಮತ್ತಷ್ಟು ಕಾತರದಿಂದ ನಾವು ಕಾಯ್ತೇವೆ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ನಮ್ಮ ಹಿಂದಿನ ಕಂಟೆಸ್ಟೆಂಟ್ ರೇಷಲ್ ಡಿಮೆಲ್ಲೋ ಅವರು ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ನಮ್ಮ ಮುಂದಿನ ಸ್ಪರ್ಧಾಳು ರೆಡಿಯಾಗಿದ್ದಾರೆ. ಸಾಕ್ಷಿ ಶೆಟ್ಟಿಯನ್ನ ಈಗ ನಾವು ವೆಲ್ಕಮ್ ಮಾಡ್ತಿದ್ದೇವೆ. ಹಲೋ ಸಾಕ್ಷಿ. ಹೆಲೋ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ಸೊ ನಮ್ಮ ಈ ರೌಂಡ್ಗೆ ಬಂದಿದ್ದೀರಾ, ಆಡಿಷನ್ ರೌಂಡ್ಗೆ. ನಿಮ್ಮದೇ ಆದ ಸೆಲೆಕ್ಟೆಡ್ ಟಾಪಿಕ್ ಇತ್ತು. ಸೊ ಇಲ್ಲಿ ನಿಮಗೆ ಒಂದು ಟಾಪಿಕನ್ನು ಕೊಟ್ಟಿದ್ದೇವೆ, ಅದರ ಮೇಲೆ ಪ್ರಿಪ್ರೇಷನ್ಸನ್ನು ಮಾಡಲಿಕ್ಕಿತ್ತು. ಸೊ ಪ್ರಿಪ್ರೇಷನ್ಸ್ ಹೇಗಾಯಿತು ನಿಮ್ಮದು? ನಮಗೆ ಈ ಟಾಪಿಕ್ ಅಂದರೆ ತುಂಬ ಖುಷಿ ಆಯಿತು. ನಮ್ಮ ಸಂಸ್ಕೃತಿ ಬಗ್ಗೆ ಹೇಳೋಕ್ಕೊಂದು ಅವಕಾಶ ಸಿಕ್ತು ಅಂತ. ಓಕೆ. ಸೊ ಪ್ರಿಪ್ರೇಷನ್ಸ್ ಮಾಡಬೇಕಾದ್ರೆ ಯಾರ ಹತ್ರ ಹೆಲ್ಪನ್ನು ತಗೊಂಡು ಪ್ರಿಪೇರ್ ಮಾಡಿದ್ದೀರಾ ಈ ಸಲ? ನಮ್ಮ ಸರ್ ಸಂತೋಷ್ ಸರ್ ಅಂತ. ಹಾಂ. ಸೊ ಅವ್ರು ನಿಮಗೆ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಕಲ್ತ್ಕೊಂಡು ಬಂದಿದ್ದೀರಾ. ಸೊ ಪ್ರೆಸೆಂಟೇಷನ್ ಕೊಡಲಿಕ್ಕೆ ನೀವೀಗ ರೆಡಿ ಇದ್ದೀರಾ? ಹಾಂ. ಓಕೆ. ಸೊ ನಿಮಗಾಗಿ ಈ ಒಂದು ಸಮಯವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಉಪಸ್ಥಿತರಿರುವಂತಹ ಪ್ರಜ್ಞಾವಂತ ತೀರ್ಪುಗಾರರೇ ಹಾಗೂ ನನ್ನೆಲ್ಲ ಸ್ಪರ್ಧಿಗಳಿಗೂ ನನ್ನ ಚಿರವಾಗಿ ನಮಿಸುತ್ತಾ, ನಾನು ಇಂದು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎನ್ನುವ ವಿಷಯದ ಬಗ್ಗೆ ನಾನು ತಿಳಿದಿರುವಷ್ಟನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತೇನೆ. ಭಾರತಾಂಬೆಯೇ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಜನಿಸಿ ಜೀವವು ಮಾನ್ಯವಾಯಿತು ತಾಯಿಯೇ. ವಿಶ್ವಗುರು ಎಂದು ಅಗ್ರಗಣ್ಯ ಸ್ಥಾನವನ್ನು ಪಡೆದು ತನ್ನ ದಿವ್ಯತೆ ಮತ್ತು ಭವ್ಯತೆಯನ್ನು ಮೆರೆದ ನನ್ನ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಹೇಳುವುದೆಂದರೆ ನನಗೆ ಸಮುದ್ರದಾಳಕ್ಕಿಳಿದು ಮುತ್ತು ರತ್ನಗಳನ್ನು ಪಡೆದಂತೆ. ಸಿಂಧುವಿನ ಬಿಂದುವಿನಷ್ಟೇ ನನ್ನ ಮತಿಯಲ್ಲಿ ಅಭಿವ್ಯಕ್ತಪಡಿಸಲು ಸಂತೋಷ ಪಡುತ್ತೇನೆ. ನನ್ನ ಭಾರತವೆಂದರೆ ಕೇವಲ ಒಂದು ಜಾತಿ, ಧರ್ಮ, ಜನಾಂಗ, ಬುಡಕಟ್ಟು ಸಮುದಾಯ ಅಷ್ಟೇ ಅಲ್ಲ, ವೈವಿಧ್ಯತೆಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶ. ಸರ್ವ ಜನಾಂಗದ ಶಾಂತಿಯ ತೋಟ ನನ್ನಯ ತವರು. ಇಂತಹ ಒಂದು ಸಂಸ್ಕೃತಿಯಲ್ಲಿ ಜನಿಸಿದ ನಾವು ನಿಜವಾಗಿಯೂ ಭಾಗ್ಯವಂತರೇ ಸರಿ. ಆದ್ದರಿಂದ ನನ್ನ ಸಂಸ್ಕೃತಿ ಎಂದರೆ ಅದು ನನ್ನ ಮಾತಿಗೆ ನಿಲುಕದ್ದು, ಅದು ನನ್ನ ಬರವಣಿಗೆಗೆ ಎಟುಕದ್ದು, ನನ್ನ ಬದುಕಿಗೆ ಅಂಟಿದ್ದು. ನಮ್ಮ ಭಾರತೀಯ ಪರಂಪರೆಯು ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ನಮ್ಮ ಸಿಂಧು ನಾಗರಿಕತೆಯಿಂದ ಹೊರಟು ನಿಂತ ಪರಂಪರೆ ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಎಂದು ಹೇಳುವ ಆ ನಾರಿಯ ಕೈ ಬಳೆಗಳ ಅನಾದ ವಿನೋದದಿಂದ ಇಂದಿಗೂ ಮುಂದುವರಿಯುತ್ತಲೇ ಇದೆ. ಆದರೆ ಇಂತಹ ನಮ್ಮ ಸಂಸ್ಕೃತಿ, ಇಂತಹ ಭವ್ಯ ಭಾರತೀಯ ಸಂಸ್ಕೃತಿ ಇಂದು ಎತ್ತ ಸಾಗುತ್ತಿದೆ ಎಂದು ನೋಡಿದರೆ ವಿಷಾದವಾಗುತ್ತಿದೆ. ನಮ್ಮ ಇಡೀ ವಿಶ್ವವನ್ನೇ ಬೆರಗು ಮೂಡಿಸಿದ ನಮ್ಮ ಸಂಸ್ಕೃತಿ ನಮಗೆ ಬೇಡವಾಗಿದೆ, ಆದರೆ ವಿದೇಶಿಗರಿಗೆ ಬೇಕಾಗಿದೆ. ನಾವು ಪಾಶ್ಚಿಮಾತ್ಯ ಅನುಕರಣೆಯಿಂದ ನಮ್ಮತನವನ್ನು ಕಳೆದುಕೊಂಡು ನಾವು ಅತ್ತ ವಿದೇಶಿಗರು ಆಗದೆ ಇತ್ತ ಸ್ವದೇಶಿಗರು ಆಗದೆ ನಟ್ಟ ನಡುವಿನಲ್ಲಿ ನಿಂತು ನಮ್ಮ ಪರಿಸ್ಥಿತಿ ಅಧೋಗತಿ ಆಗಿದೆ. ಒಂದು ಮಾತಿದೆ,
ಪರರ ಸಂಸ್ಕೃತಿಯನ್ನು ಪ್ರೀತಿಸು, ಆದರೆ ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು ಎಂಬುದೊಂದು ಮಾತಿದೆ. ಅದರಂತೆಯೇ ನಾವು ನಾವಾಗಿ ಬದುಕಬೇಕು. ನಮ್ಮತನವನ್ನು ಎಲ್ಲಿಯೇ ಹೋದರೂ ಕಳೆದುಕೊಳ್ಳಬಾರದು. ದಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ, ಮೇರುವನು ಗುರಿ ತಂದೆ ನರಕಕ್ಕೆ ದಾರಿ ಎನ್ನುವ ಒಂದು DVಜಿಯವರ ಮಾತಿದೆ. ಅದರಂತೆಯೇ ನಾವು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಗೌರವಿಸಿ ಉಳಿಸಿ ಬೆಳೆಸಬೇಕು. ಸಂಸ್ಕೃತಿಯ ಮೇಲೆ ಪ್ರೀತಿ, ಅದೇ ನಮ್ಮ ಜೀವನದ ರೀತಿ ಎಂದು ಹೇಳುತ್ತಾ, ಕೊನೆಯದಾಗಿ ಸುದ್ದಿ ಮಾಧ್ಯಮದಲ್ಲಿ ಬಹುದೊಡ್ಡ ಸದ್ದು ಮಾಡಿ ಜನರ ಮನದಲ್ಲಿ ಉಳಿದುಕೊಂಡು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮಾಡಿ ಹೊಸ ಹೊಸ ಪ್ರತಿಭೆಗಳನ್ನು ಬೆಳಕಿಗೆ ತರುವ ಡೈಜಿ ವರ್ಲ್ಡ್ ವಾಹಿನಿಯ ಈ ಕಾರ್ಯ ಶ್ಲಾಘನೀಯವಾದದ್ದು. ಅದಕ್ಕಾಗಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ಇಡುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಸೊ ಹೇಗಿತ್ತು ಪ್ರೆಸೆಂಟೇಷನ್? ನಿಮ್ಮ ಪ್ರಕಾರ ಹೇಗಿತ್ತು? ಚಂದ ಮಾಡಿದ್ರಿ, ಬರ್ದದನ್ನೆಲ್ಲ ನೀಟಾಗಿ ಪ್ರೆಸೆಂಟ್ ಮಾಡಿದ್ದೀರಾ? ಈ ಭಾಷಣ ಮಾಡುವಾಗ ಎಷ್ಟು ಸರಿ ತಪ್ಪಿದ್ರಿ? ತಪ್ಪಿದ್ರಾ? ಇಲ್ಲ ತಪ್ಪಲೇ ಇಲ್ವಾ? ಇಲ್ಲ ತಪ್ಪಲೇ ಇಲ್ಲ. 3 ಸರಿ ತಪ್ಪಿದ್ರಿ ನೀವು, 1-2 ಬಾರಿ ಅಲ್ಲ, 3 ಸರಿ ತಪ್ಪಿದ್ರಿ. ಸೊ ಅದು ಬಿಡುವ, ಅದೆಲ್ಲ ಸಿಲ್ಲಿ ಥಿಂಗ್ಸ್. ಆದರೆ ನಿಮ್ಮಲ್ಲಿರುವಂಥ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಒಂದು ಹಳ್ಳಿಗಾಡಿನಿಂದ ಬಂದಂಥವರಿಗೂ ಕೂಡ ಟ್ಯಾಲೆಂಟ್ ಇದೆ ಅಂತ ಹೇಳಿ ಸಿದ್ಧಪಡಿಸಿದ್ರಿ ನೀವು. ಬೋಲ್ಡ್ನೆಸ್ ಇದೆ ನಿಮ್ಮಲ್ಲಿ, ನಿಮ್ಮ ವಾಯ್ಸು ಸೂಪರ್ ಇದೆ, ನೀವು ನೋಡುವ ರೀತಿ ಒಳ್ಳೆದಿದೆ. ಮೈಕ್ ಬಹುಶಃ ಕಾರ್ಡ್ಲೆಸ್ ಬಹಳ ಕಡಿಮೆ ಹಿಡಿದದ್ದು ನಿಮ್ಮ ಲೈಫ್ನಲ್ಲಿ. ಇದೇ ಫಸ್ಟ್ ಟೈಮಾ? ಅದ್ರ ಮೊದಲು ಹಿಡಿದಿದ್ದೀರಾ ಸಿಂಗಿಂಗ್ನಲ್ಲಿ ಎಲ್ಲ? ಕಾರ್ಡ್ ಇದ್ದದ್ದಲ್ಲ, ಫಸ್ಟ್ ಟೈಮಾ? ಇಲ್ಲ, ಹಿಡಿದಿದ್ದೀರಿ. MC ಆಂಕರ್ ಮಾಡಿದ್ದೆ, ಆ್ಯಂಕರಿಂಗ್ ಮಾಡುವಾಗೆಲ್ಲ ಹಿಡಿದಿದ್ದೀರಿ. ಸೊ ನಿಮಗೆ ಅದೆಲ್ಲ ಕಾನ್ಫಿಡೆನ್ಸ್ ಎಲ್ಲ ಇದೆ. ಎಲ್ಲಿಯೋ ಒಂದು ನಿರರ್ಗಳತೆ, ಒಂದು ಸೆಂಟೆನ್ಸಿಂದ ಇನ್ನೊಂದು ಸೆಂಟೆನ್ಸಿಗೆ, ಒಂದು ಸಬ್ಜೆಕ್ಟಿಂದ ಇನ್ನೊಂದು ಸಬ್ಜೆಕ್ಟಿಗೆ, ಒಂದು ಮ್ಯಾಪ್ನಿಂದ ಇನ್ನೊಂದು ಮ್ಯಾಪ್ಗೆ ಕನೆಕ್ಟ್ ಮಾಡಲಿಕ್ಕೆ ನೀವು ಸೂತಿದ್ದೀರಿ. ಓಕೆ, ಅದೊಂದು ಬಿಟ್ಟರೆ ನಿಮ್ಮ ಭಾಷಣ ಸೂಪರ್. ಆಲ್ ದಿ ಬೆಸ್ಟ್. ಓಕೆ, ಸೊ ಶ್ರೇಯಸ್ ಸರ್? ನಂದು ಹೆಚ್ಚಿನ ಕಮೆಂಟ್ಸ್ ಇಲ್ಲ ಸರ್, ಎಲ್ಲ ಕವರ್ ಮಾಡಿದ್ದಾರೆ. ಒಳ್ಳೆ ಪ್ರೆಸೆಂಟೇಷನ್ ಮಾಡಿದ್ದೀರಿ. ಬಟ್ ಇನ್ನು ಮುಂದೆ ನೀವು ಹೇಗೆ ಕವನವನ್ನು ಬರೆಯೋದು ಬಿಟ್ಟಿದ್ದೀರೋ, ನೀವು ಇಲ್ಲಿ ಭಾಷಣವನ್ನು ಬರೆಯೋದು ನೀವು ಬರೀಲಿಲ್ಲ. ಹಾಗಾಗಿ ಮುಂದೆ ನೀವೇ ಭಾಷಣವನ್ನು ಬರೆದು ಅದನ್ನೇ ನೀವು ಹೇಳುವ ಹಾಗೆ ಆಗಿದ್ದೀವಿ, ಆಯಿತಾ? ಬೇರೆಯವರು ಬರೆದದ್ದು ಬೇಡ ನಮಗೆ, ನಾವೇ ಬರ್ಕೊಂಡು ನಾವೇ ಅದನ್ನು ಹೇಳುವ. ಓಕೆ ಓಕೆ, ಸೊ ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕೇಳಿದ್ರಿ. ಈಗಲೂ ಕೂಡ ಹೆದರಿಕೆ ಆಗ್ತಿದೆಯಾ? ರಿಸಲ್ಟ್ ಬರೋದೇ ಹೆದರಿಕೆ ಆಗ್ತದೆ. ಸೊ 10th ಅಲ್ಲಿದ್ದೀರಾ, 10th ಯಾರೂ ಹೆದರೋದಿಲ್ಲ ಅಂತೆ. ಸೊ ಫುಲ್ ಅವರಿಗೆ ಎನರ್ಜಿ ಎಲ್ಲ ಸೈಡಿಂದ ಬರ್ತಿರ್ತದೆ ಅಂತೆ. ಪೇರೆಂಟ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು. ನೀವು 10th ಅಲ್ಲಿದ್ದೀರಿ ಅಂತ ಹೇಳಿ ನಿಮ್ಮನ್ನು ಹುರಿದುಂಬಿಸ್ತಾ ಇರ್ತಾರೆ ಅವರು, ಹೌದಲ್ಲ? ಹಾಗೆ ಇವತ್ತು ನೀವು ಯಾಕೆ ಈಗ ಹೆದರ್ತಿದ್ದೀರಿ ಅಂತ ಗೊತ್ತಾಗ್ಲಿಲ್ಲ ನನಗೆ. ರಿಸಲ್ಟ್ ಅವ್ರು ಕೊಡಲಿಲ್ಲ ಇನ್ನು. ಬೇಕಾ ರಿಸಲ್ಟ್? ಹಾಂ, ರಿಸಲ್ಟ್ ಕೇಳ್ಕೊಂಡೇ ನೀವು ಮನೆಗೆ ಹೋಗೋದು ಈಗ. ಸೊ ರಿಸಲ್ಟ್ ಕೇಳೋದಾದರೆ ಅಲ್ವಿಂದಾಂತಿ ಸರ್ ಕಮೆಂಟ್ಸ್ ಕೊಟ್ಟಿದ್ದಾರೆ, ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ರಿಸಲ್ಟನ್ನು ನಾವು ಶ್ರೇಯಸ್ ಸರ್ ಹತ್ರ ಕೇಳುವ ಅಲ್ವಾ, ಬೇಡವಾ? ಸಾಕ್ಷಿ, ನಿಮ್ಮಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ, ನೀವು ಒಳ್ಳೆ ಪ್ರೆಸೆಂಟ್ ಮಾಡ್ತೀರಿ. ಮತ್ತು ನೀವು ನಿಮ್ಮ ಕಂಟೆಂಟ್ ಮೇಲೆ ನೀವೇ ಕೆಲಸ ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡ್ತೇವೆ. ಏನು ಹೇಳ್ತೀರಿ? ಹಾಂ ಸರ್. ಓಕೆ, ಅಲ್ಲ, ನೀವು ಪ್ರಿಪೇರ್ ಮಾಡು, ಬೇರೆಯವರಿಗೆ ತೋರಿಸು, ಗೈಡೆನ್ಸ್ ತಗೊಳ್ಳು. ಸೊ ಯಾವುದು ಬಿಡಬೇಡ, ಕತೆ ಹೇಳೋದನ್ನು, ಕತೆ ಬರೆಯೋದನ್ನು, ಕವನ ಬರೆಯೋದನ್ನು ಯಾವುದು ಬಿಡಬೇಡ. ಸೊ ನೆಕ್ಸ್ಟ್ ರೌಂಡಲ್ಲಿ ಕೂಡ ನೀವು ಇದೇ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು, ಇದಕ್ಕಿಂತ ಶ್ರೇಷ್ಠ ಪರ್ಫಾರ್ಮೆನ್ಸ್ ಕೊಡಬೇಕು. ಹಾಂ ಸರ್. ನಾನು ಕೂಡ ಪಾಪ, ಆಯ್ತಾ? ಹಾಂ ಸರ್. ಥ್ಯಾಂಕ್ ಯು ವೆರಿ ಮಚ್. ಈಗಲೂ ಹೆದರಿಕೆ ಆಗ್ತುಂಟಾ? ಇಲ್ಲ. ನಿಮ್ಮ ಹಳ್ಳಿಗೆ ನೀನೊಂದು ಶೈನಿಂಗ್ ಸ್ಟಾರ್. ಬಿ ಎ ಸ್ಟಾರ್ ಫಾರ್ ಯುವರ್ ಹೋಲ್ ವಿಲೇಜ್ ಆ್ಯಂಡ್ ಯುವರ್ ಸ್ಕೂಲ್. ಕಂಗ್ರ್ಯಾಚುಲೇಷನ್ಸ್. ಐ ಥಿಂಕ್ ಗವರ್ಮೆಂಟ್ ಸ್ಕೂಲ್, ರೈಟ್? ಎಸ್. ಗವರ್ಮೆಂಟ್ ಸ್ಕೂಲ್ನಲ್ಲಿಯೂ ಕೂಡ ಟ್ಯಾಲೆಂಟ್ಸ್ ಇದೆ, ಅದಕ್ಕೆ ನೀವೇ ಸಾಕ್ಷಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸೊ ಸಾಕ್ಷಿ, ಕಂಗ್ರ್ಯಾಚುಲೇಷನ್ಸ್. ಸೊ ನೆಕ್ಸ್ಟ್ ರೌಂಡಿಗೆ ನೀವು ಸೆಲೆಕ್ಟ್ ಆಗಿದ್ದೀರಾ. ಸೊ ನೆಕ್ಸ್ಟ್ ರೌಂಡಿಗೆ ಹೆದರಿಕೆ ಎಲ್ಲ ಬಿಟ್ಟು ನೀವು ಪ್ರಿಪ್ರೇಷನ್ಸನ್ನು ಮಾಡಬೇಕು. ಆ್ಯಂಡ್ ನಿಮ್ಮ ಕತೆ, ಕವನ, ಕಾದಂಬರಿ ಏನೆಲ್ಲ ಬರೀಲಿಕ್ಕೆ ನಿಮ್ಗೆ ಆಸೆ ಇದೆಯಲ್ಲ, ಆ್ಯಂಡ್ ನೆಕ್ಸ್ಟ್ ರೌಂಡಲ್ಲಿ ನಿಮ್ಮಿಂದ ಒಂದು ಕಥೆಯನ್ನು ಕೇಳುವ ಆಸೆ ನನಗೂ ಕೂಡ ಇದೆ. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್.
ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಹಿಂದಿನ ಕಂಟೆಸ್ಟೆಂಟ್ ಸಾಕ್ಷಿ ಶೆಟ್ಟಿ ಅವರು ನೇರವಾಗಿ ಆಯ್ಕೆಯಾದರೆ ಮುಂದಿನ ಕಂಟೆಸ್ಟೆಂಟ್ ಈಗ ರೆಡಿ ಆಗಿದ್ದಾರೆ. ಸ್ಮಿತಿ ಶೆಟ್ಟಿಯನ್ನ ಈಗ ನಮ್ಮ ವೇದಿಕೆಗೆ ಕರೆಯುವಂತಹ ಸಮಯ. ಓಕೆ, ಹಲೋ, ಹಾಯ್, ಹೇಗಿದ್ದೀರಿ? ಐ ಆಮ್ ಫೈನ್. ಓಕೆ, ಸೊ ಇವತ್ತಿನ ಸಂಚಿಕೆಗೆ ಬಂದಿದ್ದೀರಾ. ನನ್ನ ಸಂಸ್ಕೃತಿ ಪರಂಪರೆಯ ಬಗ್ಗೆ ನಿಮಗೆ ತಯಾರು ಮಾಡಲಿಕ್ಕೆ ಇತ್ತು. ಹೆಲ್ಪ್ ಮಾಡಿದ್ದು ತಯಾರು ಮಾಡಲಿಕ್ಕೆ. ಹಾಂ, ಆ್ಯಕ್ಚುಲಿ ನಾನು ಫ್ಯೂ ಸೆಂಟೆನ್ಸನ್ನು ನನ್ನದು ಓನ್ ಹಾಕಿದೆ, ಮತ್ತು ನಾನು ನನ್ನ ಪೇರೆಂಟ್ಸ್ ಹತ್ರ ಕೇಳಿಕೊಂಡೆ ಹೆಲ್ಪ್, ಮತ್ತು ನನ್ನ ಟೀಚರ್ ಹತ್ರ ನಾನು ಪ್ರಿಪೇರ್ ಮಾಡಿದ ಸ್ಪೀಚನ್ನು ಹೇಳಿಬಿಟ್ಟು ಅವರು ಕೂಡ ನನಗೆ ಸ್ವಲ್ಪ ಕರೆಕ್ಷನ್ಸ್ ಮಾಡಿದರು. ಮತ್ತು ನನ್ನ ನೇಬರ್ ಅವರು ಕೂಡ ತುಂಬ ಒಳ್ಳೆ ಸ್ಪೀಚ್ ಮಾಡ್ತಾರೆ, ಅವರ ಹತ್ರ ಹೋಗಿ ಅವರ ಹತ್ರ ಸ್ವಲ್ಪ ಸ್ಪೀಚ್ಗೆ ಹೇಗೆ ನಾವು ತುಂಬ ಚೆನ್ನಾಗಿ ಹೇಳಬೇಕು ಅದನ್ನೆಲ್ಲ ಕೇಳಿಕೊಂಡು ನಾನು ಸ್ಪೀಚನ್ನು ರೆಡಿ ಮಾಡಿದ್ದೇನೆ. ಓಕೆ, ಸೊ ತುಂಬ ಟಿಪ್ಸನ್ನು ತಗೊಂಡು ಬಂದಿದ್ದೀರಾ, ಪ್ರೆಸೆಂಟ್ ಮಾಡಲಿಕ್ಕೆ ನೀವು ರೆಡಿ ಆಗಿದ್ದೀರಾ. ಇದೀಗ ನಿಮಗೆ ಸಮಯವನ್ನು ಕೊಡ್ತಾ ಇದ್ದೇವೆ. ಗೌರವಾನ್ವಿತ ತೀರ್ಪುಗಾರರಿಗೆ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಮ್ಮೆಲ್ಲರ ಅಸ್ಮಿತೆಯಾದ ನಮ್ಮ ಹೆಮ್ಮೆಯಾದ ಪರಂಪರೆ ಮತ್ತು ಸಂಸ್ಕೃತಿ ಬಗ್ಗೆ ಮಾತನಾಡಲು ನನಗೆ ತುಂಬಾನೇ ಸಂತೋಷವಾಗುತ್ತಿದೆ. ಭಾರತವು ಸಾವಿರಾರು ವರ್ಷಗಳ ಇತಿಹಾಸವಿರುವ ವಿಶ್ವದಲ್ಲೇ ವಿಶಿಷ್ಟವಾದ ನಾಡು. ನಮ್ಮ ಸಂಸ್ಕೃತಿಯು ಕೇವಲ ಆಚಾರ ವಿಚಾರಗಳ ಸಂಗ್ರಹವಲ್ಲ, ಅದು ವಸುದೈವ ಕುಟುಂಬಕಂ ಎಂಬ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡು ಇಡೀ ಜಗತ್ತಿಗೆ ಶಾಂತಿ, ಪ್ರೀತಿ ಮತ್ತು ಸಹಬಾಳ್ವೆಯ ಸಂದೇಶವನ್ನು ನೀಡಿದೆ. ನಮ್ಮ ಸಂಸ್ಕೃತಿಯ ಪ್ರಮುಖ ಲಕ್ಷಣವೇ ವೈವಿಧ್ಯತೆಯಲ್ಲಿ ಏಕತೆ. ಇಲ್ಲಿ ಹಲವಾರು ಭಾಷೆಗಳು, ಉಡುಗೆ ತೊಡುಗೆಗಳು, ಆಹಾರ ಪದ್ಧತಿಗಳು ಮತ್ತು ಆಚರಣೆಗಳಿವೆ. ಪ್ರತಿಯೊಂದು ರಾಜ್ಯವೂ ಕೂಡ ತನ್ನದೇ ಆದ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ. ಉತ್ತರದಲ್ಲಿ ಹಿಮಾಲಯದ ವೈಭವ, ದಕ್ಷಿಣದಲ್ಲಿ ದೇವಾಲಯಗಳ ವಾಸ್ತುಶಿಲ್ಪ, ಪೂರ್ವದಲ್ಲಿ ಕಲಾ ಶ್ರೀಮಂತಿಕೆ ಮತ್ತು ಪಶ್ಚಿಮದಲ್ಲಿ ರಂಗು ರಂಗಿನ ಹಬ್ಬಗಳು. ಈ ಎಲ್ಲ ವೈವಿಧ್ಯತೆಯು ನಮ್ಮ ಸಂಸ್ಕೃತಿಯನ್ನು ಇನ್ನೂ ಹೆಚ್ಚು ಶ್ರೀಮಂತಗೊಳಿಸುತ್ತದೆ. ನಾವು ವಿಭಿನ್ನವಾಗಿ ಕಂಡರೂ ಕೂಡ ಆಂತರ್ಯದಲ್ಲಿ ನಾವೆಲ್ಲರೂ ಭಾರತೀಯರು ಎಂಬ ಒಂದೇ ಸೂತ್ರದಿಂದ ಬಂಧಿಸಲ್ಪಟ್ಟಿದ್ದೇವೆ. ಹಾಗೆಯೇ ನಮ್ಮ ಪರಂಪರೆಯೂ ಕೂಡ ಅಜರಾಮರವಾದ ಕಲೆ, ಸಾಹಿತ್ಯ, ಯೋಗ, ಸಂಗೀತ, ನೃತ್ಯ ಮತ್ತು ವಿಜ್ಞಾನದ ಮೂಲವಾಗಿದೆ. ವೇದ, ಉಪನಿಷತ್ತುಗಳು ಮತ್ತು ರಾಮಾಯಣ, ಮಹಾಭಾರತದಂತಹ ಮಹಾಕಾವ್ಯಗಳು ನಮ್ಮ ಜೀವನಕ್ಕೆ ಮೌಲ್ಯಗಳನ್ನು ನೀಡಿವೆ. ಅಜಂತ, ಎಲ್ಲೋರ ಗುಹಾಂತರ ದೇವಾಲಯಗಳು, ಹಂಪಿಯ ಕಲ್ಲಿನ ರಥ ಮತ್ತು ಅರಮನೆ, ಮೈಸೂರಿನಂತಹ ಅರಮನೆಯು ನಮ್ಮ ಪೂರ್ವಜರ ಅದ್ಭುತ ಕೌಶಲ್ಯ ಮತ್ತು ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ. ನಮ್ಮ ಪರಂಪರೆಯು ಕೇವಲ ಆ ಹಳೆಯ ಕಟ್ಟಡಗಳಲ್ಲ, ಅದು ನಮ್ಮ ಜ್ಞಾನ ಮತ್ತು ತತ್ವಶಾಸ್ತ್ರದ ಸೆಲೆ. ಇನ್ನು ನನ್ನ ಹುಟ್ಟಿನ ನಾಡಿನ ಬಗ್ಗೆ ಹೇಳುವುದಾದರೆ, ನಾನು ಹುಟ್ಟಿದ್ದು ತುಳುನಾಡಿನಲ್ಲಿ. ಇದು ಕರಾವಳಿಯ ಪ್ರದೇಶ. ಇಲ್ಲಿ ಮೀನುಗಾರಿಕೆ ಮತ್ತು ಕೃಷಿ ಮೂಲ ಕೆಲಸವಾಗಿದೆ. ಇಲ್ಲಿಯ ವಿಶೇಷತೆ ಒಂದು ಆಹಾರ ಪದಾರ್ಥ, ಮತ್ತೊಂದು ನೃತ್ಯಗಳು. ಇಲ್ಲಿ ಮೀನುಗಾರಿಕೆ ಮೂಲ ಕೆಲಸವಾದ್ದರಿಂದ ಇಲ್ಲಿ ಮೀನಿನ ಪದಾರ್ಥಗಳನ್ನು ತಯಾರಿಸುತ್ತಾರೆ. ಹಾಗೆಯೇ ಕೋರಿ ರೊಟ್ಟಿಯು ಕೂಡ ಇಲ್ಲಿ ಒಂದು ಪ್ರಸಿದ್ಧವಾದ ಊಟವಾಗಿದೆ. ಇನ್ನು ನೃತ್ಯಗಳಲ್ಲಿ ಪಿಲಿವೇಷ, ಭೂತಕೋಲ ಮತ್ತು ಯಕ್ಷಗಾನ ಅಂತಹ ಸುಮಾರು ನೃತ್ಯಗಳು ಇಲ್ಲಿವೆ. ಕೇಳಿದಾಗ ಮೈ ರೋಮಾಂಚನಗೊಳ್ಳುತ್ತದೆಯಲ್ಲೇ. ಆದರೆ ಇಂದು ಈ ಎಲ್ಲ ಅಮೂಲ್ಯವಾದ ಸಂಸ್ಕೃತಿ ಪರಂಪರೆಯನ್ನು ನಾವು ರಕ್ಷಿಸಬೇಕು. ಪಾಶ್ಚಿಮಾತ್ಯ ಪ್ರಭಾವದಿಂದ ನಮ್ಮ ಸಂಪ್ರದಾಯಗಳು ಮರೆಯಾಗದಂತೆ ನಾವು ಎಚ್ಚರ ವಹಿಸಬೇಕು. ಮುಂದಿನ ಪೀಳಿಗೆಗೆ ನಮ್ಮ ಕಲೆ, ಆಚಾರ ವಿಚಾರ, ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಎಂದು ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಸೊ ಸ್ಮಿತಿ, ಸೊ ಪ್ರೆಸೆಂಟೇಷನ್ ಮಾಡಿದ್ದೀರಾ, ನಿಮ್ಮ ಸ್ಪೀಚನ್ನು ಬರೆದುಕೊಟ್ಟ ಹಾಗೆ ಹೇಳಿದ್ದೀರಾ. ಇಲ್ಲಿ ಖುಷಿ ಇದೆಯಾ ನಿಮ್ಮ ಪ್ರೆಸೆಂಟೇಷನ್ ಮೇಲೆ? ನನಗೆ ಖುಷಿ ಇದೆ, ಬಟ್ ನಾನು ಕೂಡ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ, ಬಟ್ ಅದನ್ನು ಕವರ್ ಅಪ್ ಮಾಡಿದೆ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಸೊ ನಮ್ಮ ಜಡ್ಜಸ್ನ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸನ್ನು ನೋಡುವ ಸಮಯ. ಸೊ ಅಲ್ವಿನ್ ಅಂತಿ ಸರ್, ಯಾವ ಊರು? ಕಾರ್ಕಳ. ಕಾರ್ಕಳ ಯಾವ ಶಾಲೆ? ಕಾರ್ಕಳದಲ್ಲಿ ಕ್ರೈಸ್ಟ್ ಕಿಂಗ್. ಕ್ರೈಸ್ಟ್ ಕಿಂಗ್. ಓಕೆ, ಎಲ್ಲಿಂದ ಭಾಷಣ ತಂದ್ರಿ?
ಇದು ನಾನು ಸ್ವಲ್ಪ ಸೆಂಟೆನ್ಸ್ ಹೇಳಿದ್ದಾರೆ, ನಾನು ಕಲೆಕ್ಟ್ ಮಾಡಿಕೊಂಡೆ. ಮತ್ತು ನಮ್ಮ ಕನ್ನಡ ಟೀಚರ್ ರೇಖಾ ಮಿಸ್ ಹತ್ರ ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಮಾಡಿಕೊಂಡೆ. ಅಲ್ಲಿ ಈ ಸ್ಪೀಚಿನ ವೆರೈಟಿಗಳು ನಿಮಗೆ ಸಿಗ್ತವೆ ಸೋಷಲ್ ಸೈಟ್ಸ್ನಲ್ಲಿ, ಹಾಂ ಸೇಮ್ ಇದೆ. ಹಾಂ ಓಕೆ, ಗಡಿಬಿಡಿ ಆಗಬೇಡ. ಸೊ ಖುಷಿಯಾದದ್ದು ನೀವು ಒಪ್ಕೊಂಡು, ಸ್ನೇಹ ಮೇಡಮ್ ಕೇಳಿದರು ನಿಮ್ದು ಹೇಗಾಯಿತು, ಅಲ್ಲಲ್ಲಿ ಮಿಸ್ಟೇಕ್ಸ್ ಆಗಿದ್ದು ನಾನು ಕವರ್ ಅಪ್ ಮಾಡಿದೆ ಅಂತ ಹೇಳಿದೆ ಅಲ್ಲ, ದಟ್ ಈಸ್ ಅ ಟ್ರೂ ಕ್ವಾಲಿಟಿ ಆಫ್ ಎ ಗ್ರೇಟ್ ಸ್ಪೀಕರ್. ಥ್ಯಾಂಕ್ ಯು ಸರ್. ಓಕೆ, ಒಬ್ಬ ಹೆಸರಾಂತ ಭಾಷಣಕಾರ ಇದ್ದಾನೆ, ನೀವು ಗೂಗಲ್ ಮಾಡ್ಬೋದು, ವಿನ್ಸ್ಟನ್ ಚರ್ಚಿಲ್ ಅಂತೇಳಿ. ಸೊ ವಿನ್ಸ್ಟನ್ ಚರ್ಚಿಲ್ ಭಯಂಕರ ಫೇಮಸ್ ಒಂದು ಸ್ಪೀಕರ್. ಎಷ್ಟು ಆ ಕಾಲದಲ್ಲಿ ವಾಟ್ಸಪ್ ಅದೇನೇ ಇರಲಿಲ್ಲ, ಎಲ್ಲರೂ ಕ್ಲ್ಯಾಪ್ ಹೊಡಿತಿದ್ರು. ಸೊ ಅವನಿಗೊಬ್ಬ ಡ್ರೈವರ್ ಇದ್ದ, ನನ್ನ ಆಗಿರುವ, ಅವನಿಗೂ ಕೂಡ ಆಸೆ, ಇಷ್ಟು ಮಂದಿ ಮುಂದೆ ಭಾಷಣ ಮಾಡ್ತಾರೆ, ಎಲ್ಲರೂ ಕ್ಲ್ಯಾಪ್ ಹೊಡಿತಾರೆ, ನಾನು ಕೂಡ ವಿನ್ಸ್ಟನ್ ಚರ್ಚಿಲ್ ಆಗಬೇಕು ಅಂತೇಳಿ. ಅವನು ಹೇಳಿದ, ಸರ್ ನಿಮ್ಮ ಡ್ರೈವರ್ ಆಗಿ ಇಷ್ಟು ವರ್ಷದ ಕೆಲಸ ಮಾಡ್ತಿದ್ದೇನೆ ನಾನು, ನನಗೂ ಕೂಡ ನಿಮ್ಮ ಹಾಗೆ ಕ್ಲ್ಯಾಪ್ ಸಿಗಬೇಕು, ನಾನು ಭಾಷಣವನ್ನು ಮಾಡಬೇಕು ಅಂತೇಳಿ. ಸೊ ವಿನ್ಸ್ಟನ್ ಚರ್ಚಿಲ್ ಹೇಗೆ ಸಾಧ್ಯ ಮಾರೆ, ಜನರು ನನ್ನನ್ನು ಕರೆಯುವುದು ಚರ್ಚಿಲ್ ಬಾ ಅಂತೇಳಿ, ನೀನು ಹೇಗೆ ಆಗೋದು? ಅಲ್ಲ, ಯಾರಿಗೆ ನಿಮ್ಮ ಗುರ್ತ ಉಂಟು, ಪರಿಚಯ ಯಾರಿಗೆ ಉಂಟು, ಫೋಟೋ ಗಿಟೋ ಯಾರ ಹತ್ರ ಇಲ್ಲಲ್ಲ. ಸೊ ನಿಮ್ಮ ಹಾಗೆ ಮಾತಾಡ್ತೇನೆ ಅಂತೇಳಿ ಹೋದ, ವೇದಿಕೆ ಹತ್ತಿ ಭಾಷಣ ಮಾಡಿದ. ಚರ್ಚಿಲ್ನ ಹಾಗೇನೆ ಆಕ್ಸೆಂಟ್, ಆ್ಯಕ್ಷನ್ಸ್, ಜೆಸ್ಚರ್ಸ್, ವಾಯ್ಸ್ ವೇರಿಯೇಷನ್, ಜನರದ್ದು ಕ್ಲ್ಯಾಪ್. ಓಕೆ, ಯಾರು ಭಾಷಣ ಮಾಡೋದು? ಡ್ರೈವರ್. ವಿನ್ಸ್ಟನ್ ಚರ್ಚಿಲ್ ಎಲ್ಲಿದ್ದಾನೆ? ಡ್ರೈವರ್ನ ಪ್ಲೇಸ್ನಲ್ಲಿ ಕಾರ್ನಲ್ಲಿ ಕೂತ್ಕೊಂಡಿದ್ದಾನೆ. ಈಗ ವೈ ಇದೆ ಭಾಷಣ ಆದ ಮೇಲೆ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ಅಂತೇಳಿ ಚರ್ಚಿಲ್ ಕೇಳ್ತಾರೆ, ಇವನು ಕೂಡ ಕೇಳಿದ. ಆದರೆ ಎಲ್ಲಿ ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಇಲ್ಲಿ ಇಲ್ಲಲ್ಲ. ಕಾರ್ಕಳದಲ್ಲಿ ಕೇಳುವ ಪ್ರಶ್ನೆಗಳು ಬೇರೆ, ಸಂತಕಟ್ಟಿಯಲ್ಲಿ ಕೇಳುವಂಥದ್ದು ಬೇರೆ, ಶಿರ್ವದಲ್ಲಿ ಕೇಳುವುದು ಬೇರೆ, ಗುಂಡಿಗೈಲಲ್ಲಿ ಕೇಳುವುದು ಬೇರೆ. ಹಾಗೆ ಆ ಪ್ರದೇಶದಲ್ಲಿರುವಂಥ ಒಬ್ಬ ಪ್ರಶ್ನೆ ಕೇಳಿದ. ಇದನ್ನು ನೀವು ಈಗ ಹೇಳಿದಿರಲ್ಲ, ಇದರ ಬಗ್ಗೆ ನೀವು ಏನು ಅಭಿಪ್ರಾಯ ಕೊಡ್ತೀರಿ ಹೆಚ್ಚಿನದ್ದು ಅಂತ ಕೇಳುವಾಗ, ಇಲ್ಲಿ ಸಿಕ್ಕಿಬಿದ್ದ ಯಾರು? ಡೂಪ್ಲಿಕೇಟ್ ಚರ್ಚಿಲ್ ಸಿಕ್ಕಿಬಿದ್ದ. ಓಕೆ, ಸಿಕ್ಕಿಬಿದ್ದಾಗ ಅವನು ಮೈಂಡ್ ಯೂಸ್ ಮಾಡಿದ. ವಾಟ್ ಎ ಸಿಲ್ಲಿ ಕ್ವಶನ್, ಇಷ್ಟು ಒಂದು ಕಳಪೆ ಕ್ವಶನ್ ನೀವು ಕೇಳುದಾ? ಇದರ ಜವಾಬು ನಾನು ಬಿಡಿ, ನನ್ನ ಡ್ರೈವರ್ ಕೂಡ ಕೊಡಬಲ್ಲ. ಡ್ರೈವರ್ ಕಮ್ ಹಿಯರ್ ಅಂಡ್ ಆನ್ಸರ್ ದಟ್ ಕ್ವಶನ್ ಅಂತ ಹೇಳಿಬಿಟ್ಟ. ಅರ್ಥ ಆಯ್ತಾ ಏನಾದ್ರು ಹೇಳಿದೆ ಅಂತ? ಅಲ್ಲಿ ಕಾಮನ್ ಸೆನ್ಸ್ ಇಸ್ ಇಂಪಾರ್ಟೆಂಟ್. ಕಾಮನ್ ಸೆನ್ಸ್. ನಿಜವಾಗಿ ಅವನಿಗೆ ಉತ್ತರ ಗೊತ್ತಿರಲಿಲ್ಲ, ಚರ್ಚಿಲ್ನಿಗೆ ಮಾತ್ರ ಉತ್ತರ ಗೊತ್ತುಂಟು. ಭಾಷಣ ಬಾಯಾಟ ಮಾಡಿ ಹೇಳಿದ್ದಾನೆ, ಎಂತ ಹೇಳಿದಾನೆ ಅನ್ನೋದು ಗೊತ್ತಿಲ್ಲ, ಆದರೆ ಮಂಡೆ ಯೂಸ್ ಮಾಡಿದ. ಎಂತ ಕಳಪೆ ಕ್ವಶನ್ ಕೇಳ್ತಿದ್ದೀವಿ ಮಾರೆ, ನನ್ನ ಡ್ರೈವರ್ ಉತ್ತರ ಕೊಡ್ತಾನೆ ಅಂತೇಳಿ. ಅಂದರೆ ಉತ್ತರ ಗೊತ್ತಿಲ್ಲ, ಆದರೆ ಬದುಕುವ ಕಲೆ ಉಂಟಲ್ಲ, ಸಾದರಪಡಿಸುವಂಥದ್ದು ಆ ಪ್ಲೇಸ್ನಲ್ಲಿ ಜಡ್ಜಸ್ಗಳನ್ನು ಇನ್ಸ್ಪೈರ್ ಮಾಡಬೇಕು ನೀನು. ಜಡ್ಜಸ್ಗಳು ಮೇಯ್ನ್ ನಿನಗೆ. ಜಡ್ಜಸ್ ಕಾಂಪಿಟೇಷನ್ ಇಲ್ಲದಿದ್ದರೆ ಸಭಿಕರು ಮೇಯ್ನ್. ಮಾತಿಗೆ ಚಪ್ಪಳೆ ಹೊಡಿಬೇಕು. ಇನ್ನು ಕೆಲವರು ಚಪ್ಪಳೆ ಹೊಡಿತಾರೆ ಭಾಷಣ ನಿಲ್ಲಿಸಬೇಕು ಅಂತ. ಭಾಷಣ ನಿಲ್ಲಿಸಬೇಕಂತ ಚಪ್ಪಳೆ ಗಿಟ್ಟಿಸ್ಕೊಳ್ಳೋದು ಬೇಡ, ನೀನು ಭಾಷಣ ಮುಂದುವರಿಸಬೇಕು ಅಂತೇಳಿ. ನೀನು ಫಸ್ಟ್ನಿಂದಲೂ ಕೂಡ ಭಾಳ ಗಟ್ಟಿಯಾಗಿ ಮಾತನಾಡ್ತೀರಿ, ಆ ಗಟ್ಟಿಯಾಗಿ ಮಾತನಾಡೋದು ಬೇಕು. ನೀನು ತುಂಬ ಮಾತನಾಡ್ತೀಯ ಅಂತ ಯಾರಾದರೂ ಹೇಳಿದ್ದಾರೆ ನಮಗೆ ಮನೆಯಲ್ಲಿ ಅಥವಾ ಕ್ಲಾಸ್ನಲ್ಲಿ? ಹೇಳಿದ್ದಾರೆ. ಯಾವಾಗಲೂ ಅದೇ ಕಂಪ್ಲೇಂಟಾ ಪೇರೆಂಟ್ಸ್ ಶಾಲೆಗೆ ಬರುವಾಗ? ಇಲ್ಲ, ಹಾಗೆ ಕಂಪ್ಲೇಂಟ್ಸ್ ಅಲ್ಲ. ನಾನು ಮಾತಾಡ್ತೇನೆ, ಯಾವಾಗಲೂ ಮಾತಾಡ್ತಾ ಇರ್ತೇನೆ. ನನಗೆ ಮಾತಾಡೋದಂದ್ರೆ ಇಷ್ಟ, ಅದಕ್ಕೆ ಮಾತಾಡ್ತಾನೆ ಇರ್ತೇನೆ. ಅವರಿಗೆ ಕಿರಿಕಿರಿ ಆಗುತ್ತೆ ಕೆಲವರಿಗೆ, ಎಷ್ಟು ಮಾತಾಡ್ತೀನಿ ನೀನು ಅಂತ. ನಿದ್ರೆಯಲ್ಲಿ ಕೂಡ ಮಾತಾಡ್ತಾರೆ ಅಂತ ಕೇಳಿದೆ ನಾನು. ಮಾತಾಡ್ತೀನಿ ಅಂತ ಕೆಲವೊಮ್ಮೆ. ಇಲ್ಲ. ಓಕೆ, ಸೊ ಎಲ್ಲವೂ ಕೂಡ ಖುಷಿ ಕೊಟ್ಟಿದೆ. ಇದೇ ಕಾನ್ಫಿಡೆನ್ಸ್ ಇರಲಿ. ನಿಮ್ಮಂಥ ಹುಡುಗಿಯರು ಮುಂದಕ್ಕೆ ಬರಬೇಕು. ಥ್ಯಾಂಕ್ ಯು ಸರ್. ನಿಮ್ಮಂಥವರು ಮುಂದೆ ಬರಬೇಕು. ಸೊ ನೀವು ಏನು ಬಾಯ್ಸ್ಗಿಂತ ಕಡಿಮೆ ಇಲ್ಲ ಇಟ್ಕೊಳ್ಳಿ. ಆ್ಯಂಡ್ ಕೀಪ್ ಮೈ ವರ್ಡ್, ಯು ವಿಲ್ ಬಿ ಒನ್ ಆಫ್ ದ ಶೈನಿಂಗ್ ಸ್ಟಾರ್ ವೆರ್ ಎವರ್ ಯು ಗೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗ್ರೇಟ್. ಶ್ರೇಯಸ್ ಕೋಟ್ಯಾನ್ ಸರ್. ಶೆಟ್ರೆ, ಕೋರ್ಟ್ ಇಷ್ಟವ ನಿಮಗೆ? ನನ್ನ ಫೇವ್ರೇಟ್ ಅದು. ನೀವು ಮನೆ ನೆನಪು ಮಾಡಿ ಈಗ ನಂಗೆ ಹಸಿವು ಆಗ್ತುಂಟಲ್ಲ, ಸೊ ಹಾಗಾಗಿ ನಂಗೆ ಹಸಿವು ಆಗ್ತುಂಟು. ಹಾಗಾಗಿ ನಾನು ತುಂಬ ಕಮೆಂಟ್ಸ್ ಕೊಡಲ್ಲ. ಸರ್ ಹೇಳಿದ್ರಲ್ಲಿ ಎಲ್ಲವೂ ಕವರ್ ಆಗಿದೆ. ಸೊ ಆಲ್ ದ ಬೆಸ್ಟ್. ಸೊ ಎನಿವೇಸ್, ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಎಲ್ಲ ಕೇಳಿದ್ದೀರಾ, ಬಟ್ ಈಗ ನಿಮ್ಗೆ ಹೇಗೆ ಅನಿಸ್ತಿದೆ? ಈಗ ಅವರು ಹೇಳಿದಾಗ ಎಲ್ಲ ಕೂಡ ಒಳ್ಳೆಯದ ರೀತಿಯಲ್ಲಿ ನಾನು ಒಳ್ಳೆಯಾಗಿ ಭಾಷಣ ಮಾಡಿದೆ ಅಂತಲೇ ಹೇಳಿದರು. ಹಾಗೆ ನನಗೆ ಒಂದು ಸ್ವಲ್ಪ ಖುಷಿ ಉಂಟು, ನಾನು ಸೆಲೆಕ್ಟ್ ಆಗ್ಬೋದು ಅಂತ. ಮತ್ತೆ ಜಡ್ಜಸ್ಗೆ ಬಿಟ್ಟದ್ದು. ಮತ್ತೆ ಈಗೇನು ಜಡ್ಜಸ್ಗೆ ಬಿಟ್ಟದ್ದು? ಈಗ ಜಡ್ಜಸ್ಸಲ್ಲಿ ನಾವು ಯಾರ ಹತ್ರ ಕೇಳುವ? ಅದು ನನಗೆ ಗೊತ್ತಿಲ್ಲ, ಅದು ನೀವು ಹೇಳಬೇಕು.
ನಾನು ಹೇಳಿದ್ರೆ ಅವರ ಆನ್ಸರ್ ಅವರು ಹೇಳ್ಬೇಕು. ಓಕೆ, ಅವರು ಹೇಳ್ಬೇಕು, ನೀವು ಕೇಳ್ತೀರಾ. So, ಅವ್ರು ಯಾವ ರೀತಿಯ ಜಡ್ಜ್ಮೆಂಟ್ ಕೊಟ್ರು ಸಹ ನೀವು ಕೇಳಲಿಕ್ಕೆ ರೆಡಿ ಇದ್ದೀರಾ? ನಾ ಅಕ್ಸೆಪ್ಟ್ ಮಾಡ್ತೇನೆ. ನಿಮ್ಮನ್ನ ನಾವು ಸೆಲೆಕ್ಟ್ ಮಾಡ್ತೇವೆ. ನೆನಪು ಕೋರ್ರುಟಿ ಮಾಡಬೇಕು. ಥ್ಯಾಂಕ್ ಯು. ಸೊ ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ಸ್ಮಿತಿ, ನೀವು ಆಯ್ಕೆಯಾಗಿದ್ದೀರಾ ನೆಕ್ಸ್ಟ್ ರೌಂಡ್ಗೆ. ಸೊ ನೆಕ್ಸ್ಟ್ ಬರುವಾಗ ಯಾವುದೇ ಟಿಪ್ಸನ್ನು ನೀವು ಮರಿಲಿಕ್ಕಿಲ್ಲ. ಆ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಒಳ್ಳೆ ರೀತಿಯ ಪ್ರಿಪ್ರೇಷನ್ಸ್ ಇರಲಿ. ಆ್ಯಂಡ್ ನೆಕ್ಸ್ಟ್ ರೌಂಡ್ಸ್ಗೆ ನಿಮಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಮ್ಮ ಹಿಂದಿನ ಸ್ಪರ್ಧಿ ಸ್ಮಿತಿ ಶೆಟ್ಟಿ ಅವರು ಕೂಡ ನೇರವಾಗಿ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ನಮ್ಮ ಮತ್ತೋರ್ವ ಸ್ಪರ್ಧಾಳುವನ್ನ ಈಗ ನಾವು ಕರಿತಾ ಇದ್ದೇವೆ. ಸಾನ್ವಿ ಶಾಸ್ತ್ರಿ ಈಗ ನಿಮ್ಮ ಮುಂದೆ. ಸಾನ್ವಿ, ಹಾಯ್. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಇನ್ನೂ ಅಷ್ಟೇ ಕ್ಯೂಟ್ ಆಗಿದ್ದೀರಲ್ಲ. ಥ್ಯಾಂಕ್ ಯು. ಸೊ ಸಾನ್ವಿ ಅವರು ಲಾಸ್ಟ್ ಆಡಿಷನ್ಸ್ ಅಲ್ಲಿ ಬಹಳಷ್ಟು ಕಾಂಪ್ಲಿಮೆಂಟ್ಸ್ ಅನ್ನ ತಗೊಂಡಿದ್ರಿ. ಸೊ ಈಗ ಹೇಗೆ ಮತ್ತೆ ಯಾವ ರೀತಿಯಲ್ಲಿ ನಿಮ್ಮ ತಯಾರಿ ನಡೆದಿತ್ತು ಅಂತ ಹೇಳ್ತೀರಾ? ನಾನು ಅಂದರೆ ನನಗೆ ಆ್ಯಕ್ಚುಲಿ ನನ್ನ ಹೆಲ್ತ್ ಅಪ್ಸೆಟ್ ಇದ್ದಿತ್ತು, ಅಂದರೆ ತುಂಬ ಮುಂಚೆನೇ. ಆದರೂ ಪ್ರಿಪೇರ್ ಮಾಡಲಿಕ್ಕೆ ಸ್ವಲ್ಪ ರಗಳೆ ಆಯ್ತು, ಆದರೂ ನಾನು ಪ್ರಿಪೇರ್ ಮಾಡಿದ್ದೇನೆ ಒಳ್ಳೆ ಮಾಡಿ. ಯಾರು ತಯಾರು ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ರು ನಿಮಗೆ? ನನಗೆ ನನ್ನ ಅಮ್ಮ ಅಕ್ಕ ಹೆಲ್ಪ್ ಮಾಡಿದ್ರು. ಅಮ್ಮ ಅಕ್ಕ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಸೊ ನೀವು ಈಗ ರೆಡಿಯಾಗಿ ಬಂದಿದ್ದೀರಾ. ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಮಾತಿನ ಚತುರತೆಯನ್ನು ತೋರ್ಪಡಿಸ್ಲಿಕ್ಕೆ ರೆಡಿಯಾಗಿದ್ದೀರಾ? ಹೌದು. ಹೌದಲ್ಲ? ಸೊ ಆ ಎನರ್ಜಿಯಲ್ಲಿ ಕಾಣ್ತಾ ಇಲ್ಲ ಇವತ್ತು ನನಗೆ. ಕಾಣ್ತಿಲ್ಲ ಯಾಕೆ? ನಿಮ್ಮ ಸ್ಮೈಲ್ ಬರಲಿ. ನಿಮ್ಮ ಪ್ರೆಸೆಂಟೇಷನ್ಗೆ ನೀವು ರೆಡಿಯಾಗಿರುವ ಕಾನ್ಫಿಡೆನ್ಸನ್ನು ತೋರಿಸ್ತಾ ಇದೀಗ ನಿಮ್ಮ ಸಮಯ ಶುರುವಾಗ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿ ಶಾಸ್ತ್ರಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸೇಂಟ್ ಆಂಟನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸಾಸ್ತಾನ್. ನಾನು ಇಂದು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ನನ್ನ ಸಂಸ್ಕೃತಿ ವಿಶ್ವದಲ್ಲಿ ಅತ್ಯಂತ ಪ್ರಾಚೀನವಾದ ಭಾರತೀಯ ಸಂಸ್ಕೃತಿ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ಸುಮಾರು 5,000 ವರ್ಷಗಳಷ್ಟು ಹಳೆಯದಾದ ಇದು ಸಿಂಧೂ ನಾಗರಿಕತೆಯ ಕಣಿವೆಯಿಂದ ಪ್ರಾರಂಭವಾದದ್ದು. ನಮ್ಮ ಸಂಸ್ಕೃತಿ ನಮ್ಮಲ್ಲಿ ಉನ್ನತವಾದ ಮೌಲ್ಯಗಳನ್ನು ರೂಢಿಸಿದೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂಬ ಶ್ಲೋಕದಂತೆ ನಾವು ನಮ್ಮ ಹೆತ್ತವರನ್ನು, ಗುರು ಹಿರಿಯರನ್ನು ಮತ್ತು ಅತಿಥಿಗಳನ್ನು ದೇವರಂತೆ ಕಾಣುತ್ತೇವೆ. ಹಾಗೆಯೇ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬಂತೆ ಪರೋಪಕಾರಿ ಗುಣವನ್ನು, ಅಸಹಾಯಕರಿಗೆ ಸಹಾಯ ಮಾಡುವುದನ್ನು, ಇತರ ಧರ್ಮಗಳನ್ನು ಗೌರವಿಸುವುದು, ಎಲ್ಲರೊಂದಿಗೆ ಬೆರೆತು ಸಹಬಾಳ್ವೆ ನಡೆಸುವುದನ್ನು ನಾವು ನಮ್ಮ ಹಿರಿಯರು ನಮ್ಮಲ್ಲಿ ಬಿತ್ತಿದ ಸಂಸ್ಕೃತಿಯಿಂದ ಕಲಿತಿದ್ದೇವೆ. ಇದಲ್ಲದೆ ನಮ್ಮ ದೇಶದಲ್ಲಿ ಕಾಣುವ 100 ಪ್ರಾಚೀನ ದೇವಾಲಯಗಳು, ನೃತ್ಯ ಪ್ರಕಾರಗಳು, ಶಾಸ್ತ್ರೀಯ ಸಂಗೀತ, ಸಾಹಿತ್ಯ, ಜಾನಪದ ಕಲೆಗಳು ಇವೆಲ್ಲವೂ ನಮಗೆ ನಮ್ಮ ಹಿರಿಯರಿಂದ ಬಳುವಳಿಯಾಗಿ ಬಂದ ಪರಂಪರೆ. ಭಾರತೀಯ ಪರಂಪರೆ ಅತ್ಯಂತ ಶ್ರೇಷ್ಠ ಪರಂಪರೆ. ಪಾಶ್ಚಿಮಾತ್ಯರು ಕೂಡ ಭಾರತೀಯ ಸಂಸ್ಕೃತಿಯತ್ತ ಆಕರ್ಷಿತರಾಗಿದ್ದಾರೆ. ಆದರೆ ವಿಪರ್ಯಾಸವೆಂದರೆ ನಮ್ಮಲ್ಲಿ ಅನೇಕರು ನಮ್ಮ ಸಂಸ್ಕೃತಿಯನ್ನು ತೊರೆದು ಪಾಶ್ಚಿಮಾತ್ಯ ಸಂಸ್ಕೃತಿಯತ್ತ ಆಕರ್ಷಿತರಾಗುತ್ತಿದ್ದಾರೆ. ಶತಶತಮಾನಗಳ ಇತಿಹಾಸವಿರುವ ನಮ್ಮ ಸಂಸ್ಕೃತಿಯ ಮತ್ತು ಪರಂಪರೆಯನ್ನು ನಾವು ಉಳಿಸಿ ಬೆಳೆಸಿ ಅದನ್ನು ಮುಂದಿನ ತಲೆಮಾರಿಗೆ ದಾಟಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದನ್ನು ನಾವು ಮರೆಯಬಾರದು. ಏಕೆಂದರೆ ಸಂಸ್ಕೃತಿ ಮತ್ತು ಪರಂಪರೆ ಎಂಬುದು ಮನುಕುಲವೆಂಬ ಮರದ ಬೇರಿದ್ದಂತೆ. ಬೇರು ನಾಶವಾದರೆ ಮರ ಬದುಕೀತೆ. ವಂದನೆಗಳು. ಸಾನ್ವಿ, ಎಸ್. ಬೇಗ ಮುಗಿಸಿದ್ರಾ ಸ್ಪೀಚನ್ನ? ಇಲ್ಲ, ಹಾಗೇನಿಲ್ಲ. ಸೊ ಎಲ್ಲ ನೀವೇನು ತಯಾರು ಮಾಡ್ಕೊಂಡು ಬಂದಿದ್ದೀರಾ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ರಿ. ಹೌದು. ಆ ಕಾನ್ಫಿಡೆನ್ಸ್ ಇದೆ. ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಹೇಗೆ ಅನಿಸಿತು? ನಾವು ಜಡ್ಜಸ್ಗಳಿಗೆ ಕೇಳೋಕ್ಕಿಂತ ಮುಂಚೆ ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಹೇಗೆ ಅನಿಸಿತು ಅಂತ ಹೇಳ್ಬೋದಾ? ನನಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ಪ್ರಾಕ್ಟೀಸ್ ಮಾಡೋ ಸಮಯಗಾದ್ರೂ ನಾನು ಚೂರು ಸ್ಟಕ್ ಆಗ್ತಿದ್ದೆ. ಈಗ ನಾನು ಯಾಕೋ ಇನ್ನು ಆಶ್ಚರ್ಯ ಫುಲ್ ಕರೆಕ್ಟ್ ಹೇಳಿದೆ. ನಿಮಗೆ ನಿಮ್ಮ ಸ್ಪೀಚ್ನ ಮೇಲೆ ಆಶ್ಚರ್ಯ ಆಯಿತು? ಹೌದು. ಓಕೆ, ಹಾಗಾದರೆ ನಮ್ಮ ಜಡ್ಜಸ್ಗೆ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಇಷ್ಟ ಆಯಿತು ಅಂತ ಕೇಳುವ ಅಲ್ವಾ? ಶ್ರೇಯಸ್. ಹಾಯ್ ಸಾನ್ವಿ. ಹಾಯ್ ಸರ್. ಅದು ಒಳ್ಳೆ ನಿಮ್ಮ ಪ್ರೆಸೆಂಟೇಷನ್ ತುಂಬ ಚೆಂದ ಇತ್ತು. ಸೊ ನಿಮ್ಮ ವಾಯ್ಸ್ ಅದೆಲ್ಲವೂ ಓಕೆ. ಸ್ವಲ್ಪ ಮಾತಾಡುವ ನೀವು. ಓಕೆ ಸರ್. ಕೆಲ ಪ್ರಶ್ನೆ ಕೇಳ್ತೇನೆ, ಹಾಗೆ ನೀವು ಉತ್ತರ ಕೊಡಬೇಕು. ಓಕೆ. ಸೊ ನಿಮ್ಮ ಮನೆಯಲ್ಲಿ ಅಂದ್ರೆ ನೀವು ಸಂಸ್ಕೃತಿ ಅಂತ ಅಂದ್ಕೊಂಡ್ರೆ ಅಥವಾ ಪರಂಪರೆ ಅಂತ ಅಂದ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾವೆಲ್ಲ ರೀತಿಯಾಗಿ ಆಚರಣೆಗಳಾಗ್ತದೆ? ನಿಮ್ಗೆ ಏನ್ ನೆನಪಾಗ್ತದೆ? ನಿಮ್ಮ ಮನೆಯಲ್ಲಿ ಏನ್ ನೆನಪಾಗ್ತದೆ ಸಂಸ್ಕೃತಿ ಅಂತ ಹೇಳಿದ್ರೆ? ಸಂಸ್ಕೃತಿ ಎಂದರೆ ಈಗ ನೋಡಿ, ನಾವು ಗಣೇಶ ಚತುರ್ಥಿಗೆ ಚಕ್ಕುಲಿ ಮಾಡುತ್ತೇವೆ, ಬೇರೆ ಬೇರೆ ಹಬ್ಬಗಳಿಗೆ ಪಾಯಸ ಮಾಡುತ್ತೇವೆ, ದೇವಸ್ಥಾನಕ್ಕೆ ಹೋಗುತ್ತೇವೆ.
ದಿನ ಬೆಳಿಗ್ಗೆ ನಾನು ಹೊಸಲು ಬರಿತೆ, ರಂಗೋಲಿ ಹಾಕುತ್ತೇನೆ. ಇದು ನಮ್ಮ ಸಂಸ್ಕೃತಿ. ಓಕೆ, ನಿಮ್ಮ ಸ್ಟಡೀಸಿಗೆ ಬಂದ ಕೂಡಲೇ ನಿಮ್ಗೆ ಏನು ಸಂಸ್ಕೃತಿ ನೆನಪಾಗ್ತದಲ್ಲಿ? ಇದು ನೋಡಿ, ನಮಗೆ ಈಗ ಸೋಷಿಯಲ್ ಸ್ಟಡೀಸ್ ಉಂಟು, ಅದರಲ್ಲಿ ನಮಗೆ ಇಂಡಿಯಾದ ಬಗ್ಗೆ ಎಲ್ಲ ಇತ್ತು. ಅಷ್ಟೊತ್ತಿಗೆ ನನಗೆ ಅನಿಸುತ್ತೆ, ಓ ಇಷ್ಟು ಸಂಸ್ಕೃತಿ ಇದೆ ನಮ್ಮಲ್ಲಿ, ಅಂದರೆ ನಾವು ಇಷ್ಟು ಮುಂದಿವೆ ನಮ್ಮ ಸಂಸ್ಕೃತಿ ಅಂದರೆ ಏನು ಹೇಳ್ತೀರಿ. ಈಗ ನಾನು ಸ್ಪೀಚಲ್ಲಿ ಮೆನ್ಷನ್ ಮಾಡಿದ್ದೇನೆ, ಫಾರಿನರ್ಸ್ ಕೂಡ ನಮ್ಮ ಸಂಸ್ಕೃತಿ ಫಾಲೋ ಮಾಡ್ತಿದ್ರು. ನಾನು ನಮ್ಮ ಮನೆ ಹತ್ರ ಒಬ್ಬರು ದೊಡ್ಡ ಪುರೋಹಿತರು ಇದ್ರು, ಅವ್ರ ಮನೆಗೆ ಫಂಕ್ಷನ್ಗೆ ಹೋದಾಗ ಫಾರಿನರ್ಸು ಅಂದರೆ ಅವ್ರನ್ನ ಮೀಟ್ ಆಗ್ತಾರೆ, ಅವರು ಪಂಚೆ ವೇಸ್ಟ್ ಎಲ್ಲ ಹಾಕೊಂಡಿರ್ತಾರೆ. ನನ್ಗೆ ಅದೇ ತುಂಬ ಖುಷಿ ಆಗುತ್ತೆ. ಈಗ ನೀನು ಆಡ್ಲಿಕ್ಕೆ ಹೋಗ್ತಿ ಸಂಜೆ ನಂತರ ಹೌದು. ಫ್ರೆಂಡ್ಸ್ ಜೊತೆಗೆ ಆಡ್ಲಿಕ್ಕೆ ಹೋಗ್ತಿ, ಆಗ ನಿಂಗೆ ಏನ್ ಅನ್ಸ್ತದೆ? ಯಾವ ರೀತಿ ಇಂಟ್ರಾಕ್ಟ್ ಮಾಡ್ತೀನಿ ನೀನು? ಅಲ್ಲಿ ಏನಾದ್ರೂ ಸಂಸ್ಕೃತಿ ಇದೆಯಾ? ಹೌದು, ಫಾರ್ ಎಕ್ಸಾಂಪಲ್ ಈಗ ಕಬಡ್ಡಿ, ಲಗೋರಿ ಇದೆಲ್ಲ ನಮ್ಮದೇ ಅಲ್ಲ. ಅಷ್ಟೊತ್ತಿಗೆ ನನಗೆ ಅನ್ಸುತ್ತೆ, ವಾವ್ ಇಷ್ಟೆಲ್ಲ ಒಳ್ಳೆ ಗೇಮ್ಸ್ ನಮ್ಮ ಇಂಡಿಯನ್ಸ್ ಎಲ್ಲ ಇನ್ವೆಂಟ್ ಮಾಡಿದ್ದಾರೆ ಅಂತೇಳಿ. ಸೊ ಈಗ ನಿಮ್ಮ ಪರ್ಸನಲ್ ಲೈಫಲ್ಲಿ ಅಂದ್ರೆ ನಿಮ್ಮ ಮನೆ, ನಿಮ್ಮ ಸ್ಕೂಲ್, ನಿಮ್ಮ ಫ್ರೆಂಡ್ಸ್ ಅದರ ನಡುವೆ ನೀವು ಇಷ್ಟು ವಿಷಯಗಳನ್ನು ಅಬ್ಸರ್ವ್ ಮಾಡಿದ್ರಿ. ಹೌದು. ಇದು ಯಾಕೆ ನಿಮ್ಮ ಸ್ಪೀಚಲ್ಲಿ ಬರಲಿಲ್ಲ? ನೀವು ಸ್ಪೀಚಲ್ಲಿ ಯಾಕೆ ತುಂಬಾ ಜನರಲ್ ಆಗಿ ಮಾತಾಡ್ತಾ ಹೋದ್ರಿ? ಈಗ ಟಾಪಿಕ್ ಇರೋದು ನನ್ನ ಸಂಸ್ಕೃತಿ ನನ್ನ ಪರಂಪರೆ ಅಂತ. ಸೊ ನಿಮ್ಮ ಸುತ್ತಮುತ್ತ, ನಿಮ್ಮ ಮನೆಯಲ್ಲಿ, ನಿಮ್ಮ ಶಾಲೆಯಲ್ಲಿ, ನಿಮ್ಮ ಗ್ರೌಂಡ್ ಅಲ್ಲಿ ಇಷ್ಟೆಲ್ಲ ವಿಷಯ ಇರುವಾಗ ನೀವು ತುಂಬಾ ಜನರಲ್ ಆಗಿ ಮಾತಾಡ್ತಾ ಹೋದ್ರಿ. ಅಂದ್ರೆ ಎಲ್ಲರೂ ಮಾತಾಡೋದು ನೀವು ಮಾತಾಡಿದ್ರಿ. ನಿಮ್ಮ ಪರ್ಸನಲ್ ಒಂದು ಎಕ್ಸ್ಪೀರಿಯನ್ಸ್ ಅದ್ರಲ್ಲಿ ಬಂದಿದ್ರೆ ಇನ್ನೂ ಚಂದ ಆಗ್ತಿತ್ತು. ಕಂಟೆಂಟ್ ಇನ್ನೂ ಅಂದ್ರೆ ನಿಮ್ಗೆ ಇನ್ನೂ ಟೈಮ್ ಇತ್ತಲ್ಲ, ನೀವು 3 ನಿಮಿಷ ಕಂಪ್ಲೀಟ್ ಮಾಡಲಿಲ್ಲ, ಇನ್ನೂ ಟೈಮ್ ಇತ್ತು ನಿಮಗೆ. ನೀವು ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ ಸಾನ್ವಿ ಅವರೇ? ಆಲೋಚನೆ ಮಾಡಲಿಲ್ವಾ ಈ ರೀತಿ? ಇಲ್ಲ, ಅಂದರೆ ನಾನು ಈ ಥರ ಅಂದರೆ ನೋಡಲೇ ಇಲ್ಲ ಅದನ್ನ ಆ ಥರ. ಮತ್ತು ಅಂದರೆ ನಾನು ಬರೆದಿದ್ದೆ ಆ ಸ್ಪೀಚ್, ಮತ್ತು ನಾನು ಅಮ್ಮ ಅದು ಚೂರು ಗ್ರಾಮರ್ ಮಿಸ್ಟೇಕ್ ಎಲ್ಲ ಸರಿ ಮಾಡಿದ್ರು, ಆದರೆ ನಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಲಿಲ್ಲ ಅದನ್ನು ಬರೆಯುವಾಗ ಎಲ್ಲ. ಅಲ್ಲ, ನಿಮ್ಮ ಕಂಟೆಂಟ್ ಚಂದ ಉಂಟು, ಬಟ್ ವಿಷಯ ಏನಂತ ಹೇಳಿ ಸ್ವಲ್ಪ ಜನರಲ್ ಆಯಿತು ಅಂತ, ತುಂಬ ಜನರಲ್ ಆಯಿತು, ಎಲ್ಲರೂ ಅದೇ ಮಾತಾಡಿದ್ದಾರೆ. ಸೊ ನೀವು ಸ್ವಲ್ಪ ನಿಮ್ಮಿಂದ ಸ್ಪೆಷಲ್ ಬರಬೇಕಾದ್ರೆ ನೀವು ಪರ್ಸ್ನಲ್ ಏನಾದರೂ ಹಾಕಬೇಕಿತ್ತು ಅನ್ನೋದು ನಮ್ಮ ಇದು. ಅದು ಬಿಟ್ಟರು ನಿಮ್ಮ ಪ್ರೆಸೆಂಟೇಷನ್ ಅಂತೂ ಬ್ಯೂಟಿಫುಲ್. ನಿಮ್ಮ ವಾಯ್ಸ್ ಮಾಡ್ಯುಲೇಷನ್, ನೀವು ಮಾತಾಡುವಂಥ ಬೋಲ್ಡ್ನೆಸ್ ಇದೆ, ಮತ್ತು ನೀವು ನಿಲ್ಲುವಂಥದ್ದು ಅದೆಲ್ಲವೂ ಕೂಡ ಸೂಪರ್ ಪರ್ಫೆಕ್ಟ್. ಅದು ಅದರಲ್ಲಿ ಏನಿಲ್ಲ, ಕಂಟೆಂಟಲ್ಲಿ ಇನ್ನೂ ಅವಕಾಶಗಳಿತ್ತು ಕರೆಕ್ಟ್ ಮಾಡಲಿಕ್ಕೆ ಅನ್ನೋದು ನನ್ನದು. ಓಕೆ, ಆಲ್ವಿನ್ ದಂತಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಅವರು ಹಾಯ್ ಹೇಳುವಾಗ ನೀವು ಹಾಯ್ ಹೇಳಿದ್ರಿ ಅಲ್ವಾ? ಹೌದು. ಹಾಯ್ ಸಂಸ್ಕೃತಿಯ ನಮ್ಮದು ಅಲ್ಲ, ನಮಸ್ಕಾರ ಅಲ್ವಾ? ಹೌದು. ಮತ್ತೆ ಸೊ Sorry, sir. ಸಾರಿ ಬೇಡ, ಹಾಯ್ ಕೂಡ ಸಂಸ್ಕೃತಿಯೇ. ಸೊ ನೀವೆಲ್ಲ 5G ಅವರು, ಸೊ ಯು ಕ್ಯಾನ್ ಅಡಾಪ್ಟ್ ದ್ಯಾಟ್. ಅದರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ನಾವು ಆರ್ಥೋಡಾಕ್ಸ್ ಆಗಬಾರ್ದು, ಸಂಪ್ರದಾಯ ಇರಬೇಕು. ಆರ್ಥೋಡಾಕ್ಸ್ ಅಂದರೆ ಏನು ಹೇಳಿದ್ರೆ ಕಟ್ಟರ್ವಾದಿಗಳು, ಹೀಗೇನೆ ಹಾಗೇನೆ ಅಂತಿಲ್ಲ. ನೀನು ಅಷ್ಟೆಲ್ಲ ಮಾತನಾಡಿದಿ, ತುಳಸಿ ಸುತ್ತು ಬರುತ್ತಿ, ಬೆಳಿಗ್ಗೆ ರಂಗೋಲಿ ಹಾಕುತ್ತಿ ಎಲ್ಲ ಮಾಡ್ತೀರಲ್ಲ. ಹೌದು. ತುಳಸಿ ಗಿಡ ಉಂಟಾ? ಇದೆ. ಸೊ ಓಕೆ, ಎಲ್ಲ ಮಾಡ್ತೀರಿ. ಪ್ಲಸ್ ಪಾಯಿಂಟ್ ಈಸ್ ಯುವರ್ ವಾಯ್ಸ್. ಶಾಲೆಯಲ್ಲಿ ಯಾವಾಗದೆಲ್ಲ ಅವಕಾಶ ಸಿಕ್ಕಿದೆ ನಿಮಗೆ ಮಾತನಾಡಲಿಕ್ಕೆ? ಎಲೋಕೇಶನ್ಗೆ ಹೋಗಿ ಮೊನ್ನೆ ಅದು ವರ್ಲ್ಡ್ ಸ್ಪೇಸ್ ವೀಕ್ ಆಗಿದೆ ಅಲ್ಲ ವಿವೇಕದಲ್ಲಿ, ಅದರಲ್ಲಿ ನನಗೆ ಪಿಕ್ ಆ್ಯಂಡ್ ಸ್ಪೀಕಿಂಗ್ ಆಪರ್ಚುನಿಟಿ ಸಿಕ್ಕಿದೆ. ಮತ್ತು ಶಾಲೆಯಲ್ಲಿ ಎಲೋಕೇಶನ್ಗೆಲ್ಲ ಆರ್ಗನೈಸೇಷನ್ ಅವರು ಆರ್ಗನೈಸ್ ಮಾಡ್ತಾರೆ ಅದನ್ನೆಲ್ಲ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ನಾನು. ಓಕೆ, ನಿಮಗೆ MC ಏನಾದರೂ ಕೊಟ್ಟಿದ್ದಾರಾ? ಏನಾದರೂ MC ಕೊಟ್ಟಿದ್ರು, ಟೀಚರ್ಸ್ ಡೇಗೆ ನನಗೆ MC ಕೊಟ್ಟಿದ್ದಾರೆ. ಹೇಗಾಯ್ತು ಅಂತ ಹೇಳಿದರು ಎಲ್ಲರೂ? ಅಂದರೆ ನನ್ನ ಹತ್ರ ನನ್ನ ಟೀಚರ್ಸ್ ನಂಬರ್ ಉಂಟು, ಆದರೆ ಅವ್ರು ಆ ದಿನ ಬ್ಯುಸಿ ಇರ್ತಾರಲ್ಲ, ಅವ್ರು ಅದಕ್ಕೆ ನನಗೆ ಪರ್ಸನಲಿ ಮೆಸೇಜ್ ಹಾಕಿದ್ರು, ಒಂದು ತುಂಬ ಲೈಕ್ ಇದ್ದಿತ್ತು ಹಾಗೆ ಹೀಗೆ ಅಂತೇಳಿ. ಓಕೆ, ನಿಮ್ಮ ಭಾಷಣ ಲಾಯ್ಕ್ ಇದ್ದಿತ್ತು. ನಿಮ್ಮ ಭಾಷಣ ಕೂಡ ಇವತ್ತು ಲಾಯ್ಕ್ ಇದ್ದಿತ್ತು. ಓಕೆ, ಏನು ಭಾಷಣ ನೀವು ಮನೆಯಲ್ಲಿ ಮಾತನಾಡುವ ಭಾಷೆ? ಹವ್ಯಕವಾ? ಕನ್ನಡ, ಕುಂದಾಪುರ ಕನ್ನಡ. ಕುಂದ ಕನ್ನಡ. ಓಕೆ, ಸೊ ನಿಮ್ಮ ವಾಯ್ಸ್ ಈಸ್ ಎಂಥದ್ದು? ಗೋಲ್ಡನ್, ಎಂತ ದೇವರು ಕೊಟ್ಟಂಥ ಒಂದು ಬಂಗಾರದ ವರ. ಆ ವಾಯ್ಸನ್ನು ಹಾಗೆ ಮೇಂಟೈನ್ ಮಾಡಿ. ವಾಯ್ಸೇ ಇಲ್ಲ, ವಾಯ್ಸ್ಲೆಸ್ನವರ ವಾಯ್ಸ್ ಆಗಬೇಕು ನೀವು. ಓಕೆ ಸರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ ಸಾನ್ವಿ, ಹೇಗನ್ಸಿತ್ತು ಈಗ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್? ಅಂದರೆ ಡೌಟ್ ಬರ್ತಾ ಉಂಟು. ಎಂತಕ್ಕೆ ಡೌಟ್ ಬರ್ತಾ ಉಂಟು? ಸೆಲೆಕ್ಟ್ ಆಗಿದ್ನ ಸೆಲೆಕ್ಟ್ ಆಗ್ತೀರಾ ಇಲ್ವಾ ಅಂತ ಹೇಳುವ ಡೌಟ್ ಬರ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ನಾನೊಂದು ಕಾಂಪ್ಲಿಮೆಂಟ್ ಕೊಡ್ತೇನೆ. ವಾಯ್ಸ್ ಅಂತೂ ಎಕ್ಸಲೆಂಟ್ ಇದೆ. ಆ್ಯಂಡ್ ನಿಮ್ಮ ಕುಂದ ಕನ್ನಡ ನಂಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಮಧ್ಯೆ ಮಧ್ಯೆ ಮಾತಾಡಬೇಕಾದ್ರೂ ನಿಮಗೆ ಕುಂದ ಕನ್ನಡ ಮಿಕ್ಸ್ ಆಗ್ತಿದೆ ಅಲ್ವಾ? ಕುಂದಾಪುರ ಕನ್ನಡ ಬಹಳಷ್ಟು ಚಂದವಾಗಿ ಮಾತಾಡ್ತಾರೆ. ಆ್ಯಂಡ್ ಆ ಕ್ಯೂಟ್ನೆಸ್ ಅದರಲ್ಲಿ ಕಾಣ್ತಾ ಇದೆ. ಲೈಕ್ ಮಾತಾಡ್ತಾಳೆ. ಹೌದು, ಲಾಯ್ಕ್ ಆಗಿ ಮಾತಾಡ್ತಿ, ಅದೇ ಖುಷಿ ಆಯ್ತು. ಕೇಳುವನ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಕಾಮನ? ಓಕೆ ಸಾನ್ವಿ, ಎಸ್ ಸರ್. ನಿಮಗೆ ಇಷ್ಟೆಲ್ಲ ಕೆಪಾಸಿಟಿ ಇದ್ದು ನಿಮ್ಮ ವಾಯ್ಸ್ ಅದ್ಭುತ, ನೀವು ತುಂಬ ಚೆಂದ ಕಾಣ್ತಿದ್ದೀರಿ, ನೀವು ಬೋಲ್ಡ್ನೆಸ್ ಇದೆ ನಿಮ್ಮ ಮಾತಲ್ಲಿ. ಹಾಗಾಗಿ ನಾವು ನಿಮ್ಮನ್ನು ಹೊರಗಿಟ್ಟರೆ ತುಂಬ ತಪ್ಪಾಗ್ತದೆ.
ಅಲ್ವಾ? ಆದ್ರೆ ಒಂದು ಕಂಡೀಷನ್, ನೆಕ್ಸ್ಟ್ ಟೈಮ್ ನಾವು ಎಷ್ಟು ಟೈಮ್ ಕೊಡ್ತೇವೋ ಆ ಟೈಮ್ ಅನ್ನು ನೀವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬೇಕು ಮತ್ತು ಕಂಟೆಂಟ್ ಮೇಲೆ ಫೋಕಸ್ ಮಾಡಬೇಕು. ಓಕೆ, ಸೊ ಕಂಟೆಂಟ್ ನೀವು ನೆಕ್ಸ್ಟ್ ಡೆವಲಪ್ ಮಾಡಬಹುದು ಎಂಬ ಒಂದು ನಿಮ್ಮ ಮೇಲೆ ವಿಶ್ವಾಸದಿಂದ ನಾವು ನಿಮ್ಮನ್ನೀಗ ಸೆಲೆಕ್ಟ್ ಮಾಡ್ತಿದ್ವಿ. ಯಾಕಂದ್ರೆ ಉಳಿದದೆಲ್ಲ ಒಳ್ಳೇದುಂಟು, ಇದರಲ್ಲಿ ನಾವು ತಪ್ಪು ಹುಡುಕುದಿಲ್ಲ. ಆಯ್ತಾ? ಓಕೆ, ಕಂಗ್ರಾಚುಲೇಷನ್ಸ್ ಅನ್ವಿ, ನಿಮ್ಮ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಿದ್ದೇವೆ. ಕಂಗ್ರಾಚುಲೇಷನ್ಸ್ ಅನ್ವಿ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇಂದಿನ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲಿ 5 ಜನ ಸ್ಪರ್ಧಾಳುಗಳು ಮುಂದಿನ ಹಂತಕ್ಕೆ ನೇರವಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ಸ್ಪರ್ಧಾಳುಗಳಿಗೆ ಅಭಿನಂದನೆಗಳನ್ನ ತಿಳಿಸುತ್ತಾ ನಮ್ಮ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂತಹ ಸಮಯ. ಇಲ್ಲಿಗೆ ನಮ್ಮ ಇಂದಿನ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂತಹ ಸಮಯ ಬಂದಿದೆ. ಮುಕ್ತಾಯಗೊಳಿಸುವುದಕ್ಕಿಂತ ಮುಂಚೆ ನಮ್ಮ ತೀರ್ಪುಗಾರರನ್ನ ನಾವು ಅಭಿನಂದಿಸಲೇಬೇಕು. ತೀರ್ಪುಗಾರರಾಗಿ ಸಹಕರಿಸಿರುವಂತಹ ಆಲ್ವಿನ್ ದಾಂತಿ ಸರ್ ಹಾಗೂ ಶ್ರೇಯಸ್ ಕೋಟ್ಯಾನ್ ಸರ್ ಇವರಿಗೆ ಧನ್ಯವಾದವನ್ನ ತಿಳಿಸ್ತಾ ನಮ್ಮ ಇಂದಿನ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಕುಂದಾಪುರ ಹಾಗೂ ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ಇಲ್ಲಿಗೆ ನಮ್ಮ ಇಂದಿನ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ಡಿಸೆಂಬರ್ 8ರಿಂದ ಜನವರಿ 11ರವರೆಗೆ ನಡೆಯಲಿರುವ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ನೊಂದಿಗೆ ಈ ಋತುವಿನಲ್ಲಿ ಹೊಳೆಯಿರಿ. ಈಗ 24 ಕ್ಯಾರೆಟ್ ಚಿನ್ನದ ಗಟ್ಟಿ ಮತ್ತು 10,000 ರೂಪಾಯಿ ಮೌಲ್ಯದ ಆಭರಣವನ್ನು ಪ್ರತಿ ಕ್ಯಾರೆಟ್ನೊಂದಿಗೆ ಉಚಿತವಾಗಿ ಪಡೆಯಿರಿ. ವಜ್ರಾಭರಣಗಳ ಮೇಕಿಂಗ್ ಶುಲ್ಕದಲ್ಲಿ 60% ವರೆಗೆ ಉಳಿಸಿ ಮತ್ತು ಭೀಮಾ ಡೈಮಂಡ್ ವಿನಿಮಯದೊಂದಿಗೆ ಪ್ರತಿ ಕ್ಯಾರೆಟ್ಗೆ 5,000 ರೂಪಾಯಿ ಹೆಚ್ಚುವರಿಯಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU cot with electric control device, power operated automatic wheelchairs, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, reclined folding wheelchairs, wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 9902243642. Your future in healthcare starts here. ನಾನು ಬಿಸಿ ಇದೆ ಮಾರಾಯ, ನೀನ್ ಕರೆದಿದ್ದಕ್ಕೆ ಬಂದಿದ್ದು. ಎಂತ ಪಂಪು ಸಹ ಗೊತ್ತಾಗೋದಿಲ್ಲ. 5 ನಿಮಿಷ ಆಡಿದ 5 ನಿಮಿಷ ಆದ್ರೂ ಇರೋದಿಲ್ಲ. ತೋಟ ಗದ್ದೆಗೆ ನೀರ್ ಬಿಡ್ಬೇಕಲ್ಲ. ಅದಕ್ಕೆಂತ ಟೆನ್ಷನ್ ಪಡೋದು, ನಾನಿಲ್ವೇನಾ? ನೀನಿದ್ದಿ, ಈಗ ರಿಪೇರಿ ಮಾಡಿದ್ ಮತ್ತೆ ಹಾಳಾಗ್ಲಿಕ್ಕಿಲ್ಲಲ್ಲ. ಏ, ನೀರ್ ಬರ್ತಾ ಉಂಟು,
ಪಂಪ್ ರಿಪೇರಿ ಆಯ್ತಾ? ನಾನೇ ಸರಿ ಮಾಡಿದ್ದಪ್ಪ. ನೀನ್? ಹೌದು. ಏನಿಲ್ಲ, ಕೆಪಾಸಿಟರ್ ಹಾಳಾಗಿತ್ತಾ, ಹಳೆ ಪಂಪಿಂದ ತಗೊಂಬಂದು ಹಾಕ್ದೆ ಅಷ್ಟೇ. Innovation can come from anywhere and anyone. To all the curious innovators and future leaders, you are welcome to IMJ. Your journey begins here. Your success continues everywhere.